ಬೇಡ್ಕೊಂಡಿಯಮ್ಮ? ಅಪ್ಪ, ಮೊದಲು ದೇವರ ಪ್ರಸಾದ ತೆಗೆದುಕೋ, ಆ ನಂತರ ನಾನು ದೇವರ ಹತ್ರ ಏನ್ ಬೇಡ್ಕೊಂಡೆ ಅಂತ ಎಲ್ಲವನ್ನೂ ಹೇಳ್ತೀನಿ. ಮಗಳೇ, ಈ ಮನೆಗೆ ಬಂದಾಗಿನಿಂದಲೂ ನೀನು ನಿತ್ಯ ನೇಮ ಪೂಜೆ ಪುನಸ್ಕಾರ ಆಚಾರ ಅಭಿಷೇಕ ಎಲ್ಲವನ್ನು ಮಾಡ್ತಿರ್ವಿ. ದೇವರಲ್ಲಿ ಅಂತ ಹರಕೆ ಏನಂತ ಗೊತ್ತಿರ್ವಮ್ಮ? ಅಪ್ಪ, ಕೆತ್ತ ತಂದೆಯ ದೇವರಿಗಿಂತ ಹೆಚ್ಚಾಗಿರ್ಬೇಕಾದ್ರೆ ಆ ದೇವರಲ್ಲಿ ನಾನು ಏನು ಅಂತ ಬೇಡ್ಕೊಳ್ಳಪ್ಪ. ಕೆತ್ತ ತಾಯಿ ಸತ್ತು ನನ್ನನ್ನು ಕೈ ಬಿಟ್ಟಾಗ ಮುತ್ತಿನ ಹಾದಂತೆ ನನ್ನನ್ನ ನಿಮ್ಮ ಹುಡಿಯಲ್ಲಿ ಹಾಕೊಂಡ್ರಿ, ನಿತ್ಯ ಜೋಪಾನ ಕೈದ್ರಿ. ಬಡತನದ ಭವನೆಯಲ್ಲಿ ಬೆಂದು ನೊಂದು ನಿಮ್ಮ ರಕ್ತ ಸುಟ್ಕೊಂಡು ನನಗೆ ವಿದ್ಯೆ ಕಲಿಸಿ ಬುದ್ಧಿವಂತರಾಗಿ ಮಾಡಿದ್ರಿ. ಅಪ್ಪ, ನಿಮ್ಮ ಪ್ರೀತಿಯ ಪ್ರೇರಣೆಯಲ್ಲಿ ಪ್ರೇಮದ ಪ್ರಾಣವನ್ನೇ ನನಗೆ ನೀಡಿದ್ರಿ. ಈಗ ನಾನು ನಿಮ್ಮ ಮಾತೆಯ ಮಗಳಾಗಿ ನನಗೆ ನಿಮ್ಮ ಮುಂದೆ ನಿಂತಿದ್ದೀನಿ ಅಪ್ಪಾಜಿ, ನಿಮ್ಮ ಮುಂದೆ ನಿಂತಿದ್ದೀನಿ. ಹೌದು ಮಗಳೇ, ನೀನು ಹೇಳುತ್ತಿರುವ ಮಾತು ಮಾತ್ರ ಸತ್ಯ. ನಿನ್ನನ್ನು ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣ ಏನಮ್ಮ, ನಿನ್ನ ಎತ್ತಮ್ಮ ಈ ಭೂಮಿ ಮೇಲೆ ಬಿದ್ದ ತಕ್ಷಣ ಸತ್ವದಮ್ಮ. ಸಾಯುವ ಮುನ್ನ ನನ್ನಿಂದ ಒಂದು ವಚನ ತೆಗೆದುಕೊಂಡಳು. ಹುಟ್ಟುವ ಮಗು ಹೆಣ್ಣಾಗಲಿ ಗಂಡಾಗಲಿ ಕಟ್ಟದ ಕಡಲಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಸಿ ಕಾಣುವರ ಕಣ್ಣಿಗೆ ಕೀಳಾಗದಂತೆ ಕೈ ಒಡೆಯುವ ಮಕ್ಕಳಾಗಬಾರದು ಈ ಸಮಾಜದಲ್ಲಿ. ಸುರಿಚೇತರರು, ಸೌಜನ್ಯರು, ಸ್ವಾಭಿಮಾನಗಳು ಎನ್ನುವಂತ ಎಂದು ಕೊನೆಯ ಉಸಿರು ಬಿಟ್ಟಳಮ್ಮ. ಅವಳ ಅಭಿಲಾಷದಂತೆ ಹೆಜ್ಜೆ ಹೆಜ್ಜೆಗೆ ಎಚ್ಚರಿಸುತ್ತಾ ನಿನ್ನನ್ನು ಚೊಕ್ಕಾಯಿ ಚಿನ್ನದಂತೆ ಬೆಳೆಸಿದ್ದೇನೆ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರೊಗತ ಬರುವುದಮ್ಮ. ಬೆಳೆದು ನಿಂತ ನಿನ್ನಂಥ ಮಗಳಿಗೆ ಮದುವೆ ಒಂದು ಮಾಡಿಬಿಟ್ರೆ ನನ್ನ ಮನದಾಸೆ ಮುಗಿತಮ್ಮ ಮಗಳೇ. ಅಪ್ಪಾಜಿ, ಈ ನಿನ್ನ ಮಗಳ ಭವಿಷ್ಯಕ್ಕಾಗಿ ನಿನ್ನ ಆಯುಷ್ಯವನ್ನೇ ಮುಡುಪಾಗಿಟ್ಟಿದ್ದೆಯಲ್ಲಪ್ಪ ನೀನು. ತಾಯಿಯನ್ನು ಕಳೆದುಕೊಂಡ ನನ್ನಂತ ಅನಾಥ ಮಕ್ಕಳು ನಿನ್ನಂತ ತಂದೆ ಪಡಿಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅಪ್ಪಾಜಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ಈ ನಿಮ್ಮ ಪ್ರಾಯದ ಮಗಳಿಗೆ ಮುತ್ತಿನ ಮಾಂಗಲ್ಯವನ್ನು ದೊರಕಿಸಿಕೊಡಲು ಮುಂದಾಗಿ ನಿಂತ್ರೆ ಅಪ್ಪ, ತವರು ಮನೆಯ ಕೀರ್ತಿ ಕಳಸವಾಗಿ ಮಾಡಿಕೊಂಡ ಗಂಡರಿಗೆ ಸತ್ಯ ಸಾವಿತ್ರಿಯಾಗಿ ಬಾತ್ರಿ ಅಂತ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ ಅಪ್ಪಾಜಿ. ಸಂತೋಷ ಅಂಬಿಕಾ, ತುಂಬಾ ಸಂತೋಷ. ಈ ಬಡವನ ಮಗಳಾದರೂ ಮಾಡಿಕೊಂಡು ಗಂಡನಿಗೆ ಗರುಳ ಪಕ್ಷಿ ಆಗದಂತೆ ಮನೆ ಮುಂದೆ ಬಂದರೂ ಭಾರ ಮಾಡಿಕೊಳ್ಳುವ ಹರಗಳಿಗೆ ಆಗಬೇಕಮ್ಮ. ಮಾನ ಮರ್ಯಾದ ಮಾತು ಸದಾ ನಿನ್ನದು ಮನದಲ್ಲಿ ಇರಬೇಕಮ್ಮ. ಹುಟ್ಟಿದ ಮನೆಗೆ ಕೀರ್ತಿ ತರುವ ಕೊಟ್ಟವರ ಮನೆಯಲ್ಲಿ ಜ್ಯೋತಿಯಾಗಿ ಬೆಳಗಬೇಕಮ್ಮ. ಮಗಳೇ, ಒಟ್ಟಿಗೆ ಇಟ್ಟಿಲ್ಲದಿದ್ದರೆ ಸಿದ್ಧನ ಗರತಿ ಮಾನ ಬಿಟ್ಟು ಕೊಡಬಾರದು. ಕಟ್ಟಿಕೊಂಡವನಿಗೆ ಗಟ್ಟಿ ಬಂಗಾರವಾಗಿರಬೇಕಮ್ಮ. ಅಕ್ಕ ಪಕ್ಕದವರಿಗೆ ಹಾಲು ಹಣ್ಣಾಗಿ ಪ್ರೀತಿಸಬೇಕು ಮಗಳೇ. ಬಾಳಿನೊತ್ತಿಗೆ ಬಂಗಾರದ ಬದುಕು ಮಗಳೇ, ನಡೆಸಲು ನಿನಗೆ ಕೈ ಮುಗಿದು ಕೇಳುವೇನಮ್ಮ. ಅಪ್ಪ, ನಾನು ನಿಮ್ಮ ರಕ್ತವನ್ನು ಹಂಚಿಕೊಂಡು ಹುಟ್ಟಿ ಬಂದವಳಪ್ಪ. ನಿಮ್ಮ ಇಚ್ಛೆಯಂತೆ ಸ್ವಚ್ಛಂದವಾದ ಬದುಕು ನಡೆಸ್ತೀನಿ ನೋಡಿ. ಹೆಜ್ಜೆ ಹೆಜ್ಜೆಗೂ ಎಷ್ಟೇ ಕಷ್ಟ ಬಂದರೂ ದಿಟ್ಟವಾದ ಹೆಜ್ಜೆ ಹಾಕ್ತೀನಿ. ನಾನು ಮಾನವಂತರ ಮಗಳಾಗಿ, ಮಾಡಿಕೊಂಡವರಿಗೆ ಮಾಲಿನಿಯಾಗಿ, ನೋಡುವರ ಕಣ್ಣಲ್ಲಿ ರಕ್ತದ ಬಹಳಾಗಿ ಬಾಳಿ ನನ್ನ ಮೂರ್ತಿಯಿಂದ ಸಂತೆಯನ್ನು ಮುಗಿಸ್ತೀನಿ ಅಂತ ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳಿವೆ ಅಪ್ಪಾಜಿ. ಎದ್ದೋಳು ಮಗಳೇ, ಎದ್ದೋಳು. ಹಲದವರು ಹೇಳಬೇಕಾದ ಮಾತನ್ನು ಹೇಳಿದಿನಮ್ಮ. ನುಡಿದಂತೆ ನಡೆಯಬೇಕಾದವಳು ನೀನು. ಬಹುಕಾಲ ಉಳಿಯುವ ಹೆಸರು ಹರಿಸಿಕೊಳ್ಳಬಾರದಮ್ಮ. ಮಗಳೇ ಅಂಬಿಕಾ, ನಿನ್ನ ಕೈಯಲ್ಲಿ ಇದೆ, ಒಂದೇ ಒಂದು ಮಾತು ಮಾತ್ರ ಮರೆಯಬಾರದಮ್ಮ ಅಂಬಿಕಾ. ಯಾವುದಪ್ಪ ಅಪ್ಪಾಜಿ? ಹೆಣ್ಣಾದವಳು ತನ್ನ ಜೀವನದಲ್ಲಿ ಎಲ್ಲವನ್ನು ಕಳಕೊಳ್ಳಲು, ಆದರೆ ಹೆಣ್ಣುತನವನ್ನು ಮಾತ್ರ ಕಳಕೊಳ್ಳವಳು. ಹೆಣ್ಣು ಕಸ ತಿನ್ನುವ ಕತ್ತಕ್ಕಿಂತಲೂ ಕೀಳಾದವಳು. ಅಂತವಳು ಹೆಣ್ಣಾಗಿರದೆ ಮಂಡಿ ಹೋಗುವ ಹೆಣ್ಣಾದರೆ ಅಷ್ಟೇ ಲೇಸು ಮಗಳೇ. ಆಯ್ತಪ್ಪ,
ನಿಮ್ಮ ಮಾತಿನಂತೆ ನ್ಯಾಯ ನೀತಿ ಧರ್ಮದಿಂದೇ ನಡೆಯುವೆ. ನಿಮ್ಮ ಮುತ್ತಿನ ಮಗಳಾಗಿ ಮುಂದುವರಿಯುವೆ. ಆಯ್ತೇನಪ್ಪಾಜಿ? ನನ್ನ ಆಸೆ ಈಡೇರಿಸಿಕೊಡ್ತು. ನೀನಾದರೆ ನಿನ್ನೆ ಮದುವೆ ವೈಭೋಗದಿಂದ ಮಾಡಿಕೊಂಡು ಅವನ ಮನೆಗೆ ಹೇಗೆ ಕಳಿಸ್ಬೇಕು ಗೊತ್ತಾ? ಹೇಗೆ ಕಳಿಸ್ರಿ ಅಪ್ಪಾಜಿ? ಹೌದೇ? ಹಾಗಾದರೆ ಆಲಿಸಿ ಕೇಳು ನನ್ನ ಹಾಡು. ಮದುವೆಯಾಗುವವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗುವವರೆಗೆ ಗಂಡು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆಯವರೆಗೆ ಮಣ್ಣಿನ ಮಮತ ಕರೆಯವರೆಗೆ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇತ್ತು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ ತಾಯಿಗಿಂತ ದೊಡ್ಡದಿಲ್ಲ ಸೀತಾ ಮಾತೆ ಸಾರ ಗಂಗನ ಅನುಸರಿಸಿದರೆ ಗಂಗೆ ಗೌರಿ ಸಾರ ಕಥೆಯ ಅನುಕರಿಸಿದರೆ ಗಂಡ ಹೆಂಡತಿ ಗಂಡು ಬ್ರಹ್ಮ ಹಾಕಿದ ಗಂಡು ಸುಟ್ಟು ಸಾವಿನ ಗಂಡು ಹೃದಯ ಬಿಡಿಯವರೆಗೆ ಪ್ರೇಮದ ದುಷ್ಟ ಗುಡಿಯವರೆಗೆ ಬಾರಿನ ದುಟ್ಟುವರೆಗೆ ಮನಸ್ಸು ಇದ್ದರೇನೆ ಕೃಷ್ಣ ಒಂದೇ ಹೃದಯ ಇದ್ದರೆಂದು ಚಿಂತೆಯಂತೆ ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ ಬಾಳು ಕಂಡ ನೀರು ಹಿಡಿದ ಹೃದಯದಲ್ಲಿ ತಂದೆ ಕೊಡಿಸೋ ಸೀರೆ ಮದುವೆಯಾಗುವವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗುವವರೆಗೆ ಕಂಪು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆಯವರೆಗೆ ಮಣ್ಣಿನ ಮಮತೆ ಕರೆಯವರೆಗೆ. ಅಂಬಿಕಾ, ನಾನಿನ್ನ ಸ್ವಲ್ಪ ಡೆಲಿವರಿ ಮನೆಗೆ ಹೋಗಿ ಭೇಟಿಯಾಗಿ ಬರ್ತದಮ್ಮ. ಇನ್ನೂ 4 ದಿವಸ ನಿನ್ನ ಮದುವೆ ಬಂತು. ಈ ವಿಚಾರನ ಹೋಗಿ ಡೆಲಿವರಿ ತಿಳಿಸಿ ಬರ್ತಮ್ಮ ಮುಂದೆ ಹೋಗಿ. ಆಯ್ತಪ್ಪಾಜಿ, ಬೇಗನೆ ಬಂದ್ಬಿಡು. ಹಾ, ನೀನ್ ಓಕೆ. ಬರ್ವರ್ಗು ನಾನು ಊಟ ಮಾಡೋದಿಲ್ಲ. ಇಲ್ಲಮ್ಮ, ಮಾಡಬೇಡ ನಮ್ಮ ಬಾತ್ರೂಮ್ಗೆ ಕೇಳಿ ಹೋಗಿ ತಿಳಿಸಿ ಬರ್ತೀನಿ. ಆದಷ್ಟು ಬೇಗನೆ ಬಂದ್ಬಿಡಪ್ಪಾಜಿ.
ನರ್ಸ ಹೇಳ್ರಿ. ಏನ್ ನರ್ಸ ಹೇಳಿ ನಿನ್ ಪ್ರಾಬ್ಲಮ್? ನಾವು ಎಲೆಕ್ಷನ್ ಮುಂದೆ 5 ಅರ್ಜಿ ಕೊಟ್ಟಿದ್ದೀವಲ್ರಿ, ಅವು ಏನ್ ಮಾಡಿದ್ರಿ ನೀವು? ಎಲ್ಲ ಭದ್ರವಾಗಿ ಬೀರೋದಾಗಿದ್ದೀನಿ ನಾನು. ಎದಕ್ಕಿಟ್ರಿ ಇವು? ನಾನೇ ಕಳಿಸಿಲ್ಲ. ಎದಕ್ಕ? ಏನೇನು ಅರ್ಜಿ ಕೊಟ್ಟಿರೋ ಅಂಬುದು ಅಧ್ಯಕ್ಷರೇ ನೀವು ಹೇಳ್ಬೇಕೆ? ಅಧ್ಯಕ್ಷರೇ, ಇವ್ರು ಎಲೆಕ್ಷನ್ ಮುಂದೆ ಒಂದು 5 ಅರ್ಜಿ ಕೊಟ್ಟಾರ. ಏನೇನು ಅರ್ಜಿ ಕೊಟ್ಟಾರಲ್ಲ ಏನ್ ಮಗನ, ಏನ್ ಅರ್ಜಿ ಕೊಟ್ಟಾರ? ನಂಬರ್ 1 ಬೇಸ್ ನೈಟ್ ಮುಂದೆ ಫಸ್ಟ್ ಅರ್ಜಿ ಬಜಾರ್ ಅಗಲ ಮಾಡ್ಬೇಕಂತ ಕೊಟ್ಟಾರ. ಹೌದು. ಇನ್ನ ಹಿಂದಕ್ಕ 80 ಅಡಿ ಇತ್ತಂತ 8 ಅಡಿ ಬಂದದ್ದು. ಹೌದು. ಹೌದು. ಇದು ಫಸ್ಟ್ ಪಾಯಿಂಟ್. ಎರಡನೇದು ಡ್ರೈನೇಜ್ ಹಾಕಿದ್ದೀವ್ರಿ ನಾವು, ಸಿಸಿ ರೋಡ್ ಹಾಕದಂತ. ಆ ಡ್ರೈನೇಜ್ ಎಲ್ಲಿಗೈತೆ ಅಂತ ಅಲ್ಲಿಗೈತೆ ಅಂತ ಬಂದ್ಬಿಟ್ರಿ ಎಲ್ಲ. ಹೌದು. ಮತ್ತೆ ಇನ್ನ ಏನಲ್ಲಿ ಆಯ್ತಾ? ಆಯ್ತು. ಎರಡನೇದು ನಮ್ಮೂರ ಕೆರೆಗೆ ಕಳಿಸಿ ಬೇರೆಯವ್ರಿಗೆ ನೀರು ಕೊಟ್ಟಾರ್ರಿ. ಆ ಪೈಪ್ ಲೈನ್ ನಮ್ಮೂರಿಗೆ ಹಾಕಂತ ಜನ ಅದೊಂದು ಅರ್ಜಿ ಕೊಟ್ಟಾರ. ಹೌದು. ಹೌದು. ಆಯ್ತ್ರಿ. ನಮ್ಮೂರ ಕನಿಷ್ಠ ಅಂದ್ರೆ ಒಂದು 6 ಟೀಮ್ ಇದಾವ್ರಿ ಕ್ರಿಕೆಟ್ ಆಡೋ. ಹೌದು ಹೌದು. ಅವ್ರಿಗೆ ಆಡಕ್ ಜಾಗ ಇಲ್ಲ, ಹಾ ಹುಷಾರ್ ಜಾಗದಾಗ ಆಡ್ಬೇಕು. ನಮಗೆ ಗ್ರೌಂಡ್ ಮಾಡಿಕೊಡ್ರಿ ಅಂತೇಳಿ ಅವರೊಂದು ಅರ್ಜಿ ಕೊಟ್ಟಾರ್ರಿ. ಇದು 3ನೇದು. ಹೌದು. 4ನೇ ಅರ್ಜಿ ಹೆಣ್ಮಕ್ಳಿಗೆ ಬಸ್ ಸ್ಟ್ಯಾಂಡ್ ಕುಂದ್ರಾಗ ಸೀಟ್ ಇವ್ರು ಅವ್ರು ಬ್ಯಾಗ್ ತಗೊಂಡೇ ನಿಂದ್ರಬೇಕು. ಹೌದು. ನಾ ಕಟ್ಟೈತಿ ಅಲ್ಲಿ ಕೂರ್ಚಿ ಕುರ್ಜ. ಏನು ಇಲ್ಲ. ಹೌದು. ಸುಮ್ಕೆ ಬರೋರು ಹೋಗ್ರಿ ಅವ್ರು ನಿಂತ್ಕೊಂಡೇ ನೋಡ್ಬೇಕು, ಹೇಳ್ತಿದ್ರು ಕೂಡ. ಹೌದು ಹೌದು. ಅದೊಂದು ಹೆಣ್ಮಕ್ಳೆಲ್ಲ ಕಲ್ತು ಒಂದು ಅರ್ಜಿ ಕೊಟ್ಟಾರೆ. 5ನೇದು ಏನೈತಪ್ಪಂದ್ರೆ ಏನಾಯ್ತು? ಈ ವರ್ಷ ಮೆಣಸಿನಕಾಯಿ ರೇಟ್ ಇಲ್ಲ, ಹೌದು ಆ ರೇಟ್ ಬರಂಗ್ ಮಾಡ್ರಿ ಅಂತೇಳಿ ಅದೊಂದು ಅರ್ಜಿ ಕೊಟ್ಟಾರೆ. ಹೌದು. ಇವೆಲ್ಲ ಮೇಲೆ ಕಳಿಸಿದ್ರೆ ಇವರೆಲ್ಲ ಬೇಸಾಯ ಬಿಡ್ತಾರೆ ಅಂತೇಳಿ ತಾಂಡೋಗಿ ಬೀರೋದಾಗ ಭದ್ರವಾಗಿ ತಿಂದ್ರಿ. ಹಾ ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಿ? ಬೇಸ್ ಮಾಡಿದ್ರೆ ಬೀಳೋದಾಗಿಟ್ಟು ಬೇಸ್ ಮಾಡಿದಿಲ್ಲ ಮಗನ. ಅಲ್ಲಲ್ಲಿ ಈ ರೋಡ್ ಅಗಲ ಮಾಡ್ಬೇಕಂದ್ರೆ ಯಾಕ್ಸೆಂಟ್ ಆತವ ಅಂತೇಳಿ ಅಗಲ ಮಾಡಿಸಿಲ್ಲ ಏನ್ ಮಗನ, ಅಗಲ ಮಾಡಿಸಿಲ್ಲ. ಅಲ್ಲಲ್ಲಿ ಮೊನ್ನೆ ಯಾವ್ದು ಕುಪ್ಪಗೋಡ್ ರೋಡಿಗೆ ಸ್ವತ್ತರಲ್ಲಿ 5 ಮಂದಿ ಆದ್ರೆ ಹಂಗ ಆಗಬಾರ್ದಲ್ಲ ನಮ್ಮೂರಿಗೆ. ಇದೇನು ಹೈವೇ ರೋಡ್? ಹೈವೇ ರೋಡ್ ಅಲ್ಲಲ್ಲಿ ಇದು ನೇಷನ್ ರೋಡ್. ಅಂತ ರೋಡಲ್ಲಿ ಇದು ರೋಡು ಅಗಲ ಮಾಡ್ಬೇಕಂದ್ರೆ ಯಾಕ್ಸೆಂಟ್ ಆತವ ಅಂತೇಳಿ ಅಗಲ ಮಾಡಿಸಿಲ್ಲ ನಾವು. ಹೌದು. ಹೌದು ಹೌದು. ಹೌದು ಕರೆಕ್ಟ್. ಅಲ್ಲಿ ಹೋಗಿ ಸಾಯಂಕಾಲ 7 ಗಂಟೆಗ ಎಲ್ಲ ಡಾಕ್ಟರ್ ತಗ ಒಂದು ಹೋಗಕ್ಕೇನ್ರಿ ಅಲ್ಲಿ ಹೌದು. ಏಸ್ ಗಾಡಿ ರೀ, ಆ ಕಡೆ ಈ ಕಡೆ ಗಾಡಿ ಬಿಟ್ಟಿರ್ತಾರ. ಅದಕ್ಕಾಗಿ ನಮ್ಗೆಲ್ಲ ತಿಳ್ಕೊಂಬಿಟ್ಟಿವಿ ಈ ರೋಡ್ ಮಾಡ್ಸೋದು ಬೇಡ, ನಮ್ಮೂರಿಗೆ ಇಷ್ಟೇ ಇದಕ್ಕಾಗಿ ಬರ್ಲಿ. ಊರು ಬೇಸಿರ್ತತೆ, ಆಕ್ಸಿಡೆಂಟ್ ಆಗ್ತಲ್ಲ, ನಮ್ಮ ಮರ್ಯಾದೆ ಕೂಡ ಉಂಟು. ಹೌದು. ಅಧ್ಯಕ್ಷನೇ, ಕುಂದ್ರಾಮ್ ಜಾಗಿ ಅಂತೇಳಿ ನಾಟಕ ಚಾಲಾನಾಗಿ ತರಿಸ್ತಾರೆ ಈ ಕಡೆ. ಅದನ್ನ ತಿಳ್ಕೊಂಡ್ರಿ ನಾವು. ಅವ್ರ್ಯಾಗಲ್ಲ ಅವ್ರಾಗಿದ್ದು ಮಾಡ್ತಾರಲ್ಲ ಪಾಪ, ನಿಂತು ನೋಡ್ತಾರ ಪಾಪ. ಹೆಣ್ಮಕ್ಳಿಗೆ ಜಾಗ ಕೊಟ್ಟು ಪಾಪ ಅವ್ರಿಗೆ ಅವ್ರ ಮುಗಿದ ತೋರಿಸಿದ್ರೆ ನಿಂತಾರ ಅವರು. ಅವ್ರೇನ್ ಮಾಡಲ್ಲ ಪಾಪ. ಒಬ್ರಿಗೊಬ್ರು ಮರ್ಯಾದೆ ಅವ್ರು, ಯಾಕಂದ್ರೆ ಮರ್ಯಾದೆ ಕೊಡ್ತಾರ ಮರ್ಯಾದೆ. ಹಾ ಅಂದ್ರೆ ಒಬ್ರಿಗೊಬ್ರು ಕೂದಲು ಬಿದ್ದಿದ್ರು ತಗಲ್ಲ, ನನ್ ಜಾಗ ನಿನ್ ಜಾಗ ಅಂತೇಳಿ ಹಿಂಗಾಗೈತ್ರಿ ನಮ್ಮೂರು ಪರಿಸ್ಥಿತಿ. ಆ ಜಾಗಕ್ಕೆ ಪಟ ಬಂದವಲ್ಲೇ, ಆ ಜಾಗಕ್ಕೆ ಪಟಕ ಬಂದವ ಪಟ. ನಿಮ್ಮಂತರ ಅಧ್ಯಕ್ಷ ಆದಾಗ ಪಟ್ಟ ಬಂದಿರ್ತಾವ. ಹಾ ಪಟ್ಟ ಬರ್ದಂಗ ಹೆಂಗಿರ್ತ ಒಳಗೆ ಲಂಚ ತಿಂಬೋದು, ಮೇಲೆ ಪಟ್ಟ ಕೊಡೋದು. ಯಾರ್ಯಾರು ಎಷ್ಟೆಷ್ಟು ಕೊಟ್ಟಾರಪ್ಪ ಲಂಚ ನಿನಗೆ? ಯಾರ ಕೊಟ್ಟಾರಲ್ಲ ತಮ್ಮ? ಮತ್ತೆ ಎದಕ್ಕೆ ಅಗಲ ಮಾಡ್ಸಿರಲೇ? ಇದು ಡ್ರೈನೇಜ್ ಕಾಲು ಕ್ಲೀನ್ ಮಾಡ್ಬೇಕಂದ್ರೆ ಚುಕ್ಕಡಿ ಬಂದು ಮನುಷ್ಯರ ಕಡಿದ್ರೆ ವ್ಯಾಪಾರ ಆತ ಅಂತೇಳಿ ನಮ್ಮ ಎಲ್ಲಾರ್ತಿ ಡಾಕ್ಟ್ರು, ಎಲ್ಲಾರ್ತಿ ಬೊಮ್ಮಣ್ಣ, ನಮ್ಮ ಸಿದ್ದಪ್ಪ ಡಾಕ್ಟ್ರು ತಿಂಗಳಿಗೆ 1 ಬಾರಿ ನಮಗೆ ಪೇಮೆಂಟ್ ಬರ್ತದಲ್ಲ ಯಾವ ಮಗನ. ಅದು 1 ಲಕ್ಷ, ಇದು 1 ಲಕ್ಷ, ಏನ್ ನಮ್ಮ ಖರ್ಚಿಗೇನು ಚಿಂತೆ ಮಾಡಿ ವ್ಯವಸ್ಥಿಲ್ಲ ನಮಗೆ. ಅಲ್ರಿ, ಅವರು ತಿಂಗಳು ಸಂದೀಪಿ ಮಾಮೂಲು ಕೊಡ್ತಾರೆ ಅಂತೇಳಿ ಮನುಷ್ಯನ ಕೊಲ್ಲಕ್ ಕುಂತೀರಿ ಅಲ್ಲಿ ಹೋಗೋನು ಹೋತಾನ, ಇದೋನ್ ಇರ್ತಾನ ಅಷ್ಟೇ. ಅಂದ್ರೆ ಒಟ್ಟು ಇವ್ರು ಕೊಲ್ಲಕ್ ಕುಂತಾರೆ. ಊರಿನ ಜನ ಕಾಪಾಡ್ರ ಅಂತ ನಿಮಗೆ ಓಟ್ ಹಾಕ್ಯಾರ. ಊರಿನ ಜನ ಕಾಪಾಡ್ರ ಅಂತ ನಿಮಗೆ ಓಟ್ ಹಾಕ್ಯಾರ. ಇವ್ರು ಜನನೇ ಕೊಲ್ಲಕ್ ಕುಂತಾರೆ. ಅಲ್ಲ ಅವ್ರೇನು ಓಟ್ ಪುಷಾಟ್ ಹಾಕ್ಯಾರ ನಮಗೆ? ಅಲ್ಲ, ನೀವೇನು ಧರ್ಮ ಗೆದ್ದಿರಿ? ಓಟಿಗೆ 2,000 ಕೊಟ್ಟಿವಿ. ಬರೀ ಬಾಟ್ಲಿಗಳು ರೊಕ್ಕ ಹಂಚಿಲ್ಲ ನಾವು ಗೆದ್ದಿರಿ. ತೆಲಂಗಾಣದಿಂದ ಎಂಡ ತರಿಸಿವಿ, ಇನ್ನೊಂದು ಅಲ್ಲಿಂದ ಕಣ್ಣ ತರಿಸಿವಿ. ತರಿಸಿವಿಲ್ಲ? ಹೌದು. ಬೇಕಾದ್ರೆ ತಿಂದ ಓಟ್ ಹಾಕ್ಯಾರ. ಅವ್ರಿಗೆ ನಮಗೇನು ಬಾಕಿಲ್ಲಪ್ಪ.
ಇಲ್ಲಿ ಅದಕ್ಕೆಲ್ಲ ಮಾಡ್ಯಾವಲ್ಲ 5 ಎಕರೆ ಹೋಗ್ಬಿಡ್ತಲ್ಲ ಅದು ನಾವಾಗ ಅದು ನನಗೆ ಗೊತ್ತು. ಆಯ್ತು ಆಯ್ತು. ಅದಕ್ಕೆಲ್ಲ ತಮ್ಮ ಅವ್ರೇನು ಪೂಜಾಟ ಆಗಿಲ್ಲ. ಓಟಕ್ಕೆ 2,000 ರೂಪಾಯಿ ಕೊಟ್ಟಿವಿ. ಮತ್ತೆ ಈ ರೊಕ್ಕ ಕೊಟ್ಟು ಓಟ್ ಹಾಕಿರ ಅಂತೇಳಿ ನಮ್ಮೂರಿಗೆ ಮುಂದಕ್ಕೆ ಬಂದಿರೋದು. ಅವರೆಲ್ಲ ಮತ್ತೆ ಅದಕ್ಕೆ ಅವರು ಓಟ್ ಹಾಕ್ಬೇಕು. ನಾವು ರೋಡ್ ಅಗಲ ಮಾಡ್ಬೇಕಂದ್ರೆ ನಾವು ಬೇಸ್ ಬಿಡ್ಬೇಕು. ಅಷ್ಟೇ ತಮ್ಮ ಅಷ್ಟೇ. ಆಯ್ತು ನೋಡ್ರಿ ಆಯ್ತು. ಅದಕ್ಕೆ ಇವು ಮೆಡಿಸಿನ್ ಕೈ ಹಿಂದಕ್ಕೆ ಹೋಗ್ಯಾವ್ರಿ. ಈ ಪರಿ ನೋಡ್ಕೊಂಡು ಅಲ್ಲ ಸಾಹೇಬ್ 70,000 ಮಾರಾಟ ಆತಿಲ್ಲ ಅವಾಗ ಬ್ಯಾಡಿಗೆ ಊನ್ಯಾರ ಹಾಕಿದ್ರ ಊನ್ಯಾರ ಅವಾಗ ನಂಗೆ ವಾಪಸ್ ಕೊಟ್ರ ನಿನ್ ಬ್ಯಾಡ 70,000 ಕೊಡ್ಬೇಡ 20,000 ಕೊಡೋದ್ರೇನ ಅವಾಗ ಅಲ್ಲಪ್ಪ ರೈತರು ಅಲ್ಲ 2 ಎಕರೆ ಇಡೋನು 10 ಎಕರೆ ಇಟ್ಟಪ್ಪ ಮೆಣಸಿನಕಾಯಿ 30 ಆ 30 ಹೊಡೆದು ಎಕರೆ ಇಡೋನು 2 ಎಕರೆ ಇಟ್ಟ. ಅಲ್ಲ ರೀ ಅವರು ಶಿವಶಂಕರ ಬೆಳೆಸ್ಯಾನ 2 ಎಕರೆಗೆ 4 ಲಕ್ಷ ಉಳ್ದಾವಂತ. ನಾವು 10 ಎಕರೆ ಮಾಡೋಣ 15 ಲಕ್ಷ ಉಳಿತಾವ. ಅದ್ರಂಗ ಮಾಡಿದ್ರೆ ಹೆಂಗ್ ಉಳಿತಾರಲ್ಲ ತಮ್ಮ ರೈತರು ಹೆಂಗ್ ಉಳಿತಾರ? ಏ ಸಾಹೇಬ ಬೆಳಗ್ಗೆ ಮಾಡಿಬಿಡಂಗ ನರೇಂದ್ರ ಮೋದಿ ಫೋನ್ ಸೆಂಟ್ರಲ್ಲಿ ಮಾಡ್ಬಿಟ್ರೆ ಸರ್ವ ನಾಳೆ ಮಧ್ಯಾಹ್ನಕ್ಕೆಲ್ಲ 55-60 ರೂಪಾಯಿ ಮೆಣಸಿನ ರೇಟ್ ಹಂಗೈದವ. ಆದ್ರೆ ಬೇಡ ಜನ ಅವ್ರು ದುಡ್ತಿರ್ಬೇಕು ಆ ಕಡೆ. ಯಾಕಂದ್ರೆ ಕೇಳ್ದು ಒಂದು ಬಗೆರ್ಲಿ ಏನಿಲ್ಲ ಅವ್ ಮೊದ್ದಿನ ವ್ಯಾಪಾರದವ್ರು 100 ರೂಪಾಯಿ ಮಾರ 1,000 ರೂಪಾಯಿ ಮಾಡ್ತಾರ. ಅವ್ದು ಬರೋ ಕಮಿಷನ್ ನಮಗೆ ಬರ್ತದೆ. ಯಾಕೆ ನಮಗೆ ತಿಪ್ಪು ಜೀಪ್ ಸುಮ್ಕೆ ಬರ್ತಾವ. ಅವತ್ತು ಅವ್ರ ಕತೆ ಅವ್ರು ಮಾಡ್ತಾರ. ಅವ್ರು ಅದಿರೋದಲ್ಲ ಏನ್ ಹೇಳ್ತಾರ ನೋಡು ರೈತರು ಗೂಟ ಅವರ ಯಾವಾಗಪ್ಪ ಯಾವಾಗ ಅಂದ್ರೆ ರೈತ ಊಟ ಅವರ ಬದುಕು ಯಾವ್ದಂದ್ರೆ ರೈತಪ್ಪ. ಅವಳು ಓರೋದೇ ಮಾಡೋದೇ ಮೆಣಸಿನಕಾಯಿ ರೇಟ್ ಬರ್ತದೆ ಅಂಬೋದು ದುಪ್ಪ ಜನಂಗ ನೀರಿನ ಕೆಸರಿನಪ್ಪ ನಾಳೆಗೆ ಕೆಸರಿನ ಬಿಡ್ಬಿಟ್ಟು ಮುತ್ತು ಇದು ಒಡನೆ ಚಿಕ್ಕ ಬಂದ್ಬಿಟ್ಟು ಅಂತಾರ. ಸುಮ್ಮನೆ 60 ಟ್ಯಾಂಕಿ ಸುಮ್ಮನೆ ಬರೋದೆ ಅಲ್ಲವೇ ಅಗಸರು ಕಟ್ಟೆನ ಗುಣ ಕಟ್ಟೆನ ನಲ್ಕೋತ್ತೆ ರೈತ ಕೆಸರ ಹೋಗಲ್ಲಪ್ಪಳು. ಅದಕ್ಕಾಗಿ ಅವಳು ಓರೋದೇ ಸಾಯಿಸ್ತಾ ಇದೆ. ಅಲ್ಲವೇ ತಮ್ಮ ಯಾರು ನಮ್ಮ ಹೊಲದಾಗ ನಲ್ಲಿ ಸ್ವತಃ ಬಿಟ್ಟವಪ್ಪ. ಅಲ್ಲ ಮೊದಲು ಹೆಂಗ್ ಹೊಡೆದಲೆ ನಾನು ಬರೆ ಮೆತ್ಲೆ ಹೊಡೆದಲೆ ರಾತ್ರಿ ಹೋಗಿ ಬರೆ ಮೆತ್ಲೆ ಹೊಡೆದ ಮೊದಲು. ಹಂಗ ಮಾಡಿದ್ರೆ ಹೆಂಗ್ ಬೆಳಿತಾವಲ್ಲ ತಮ್ಮ ಹೆಂಗ್ ಬೆಳಿತಾವ? ಮತ್ತೆ ಬಟ್ಲು ಹಾಕೊಂಡು ಹೊಡಿಬೇಕಾ? ಹೌದಲ್ಲ ಈಗ ನಲ್ಲಿ ಸ್ವತಃ ಒಂದು ಬಟ್ಲಲ್ಲ ಬಗ್ಗಿಗನ್ ಹೊಡಿತಾರ ತಮ್ಮ ಜನ ಬಗ್ಗಿಗನ್ ಹೊಡಿತಾರ. ಅದಕ್ಕಲ್ಲಿ ನಲ್ಲಿ ಸಾಯ್ಬೇಕಂತಂದ್ರೆ ರೈತ ಏನ್ ಮಾಡೋದು ಅದು ಮಾಡ್ತಾರ. ಅಲ್ಲೇ ಸಾಯ್ಬರೇ ಅಲ್ಲ ಅಲ್ಲಿ ಚುಕ್ಕಡ್ ಸತ್ತಿಲ್ಲಂಗಾರೆ ಮನುಷ್ಯರೇ ಸತ್ತಾರ. ತಮ್ಮ ಒಂದು ಆಡು ರೈತಿಗೆ ಬರ್ಬೇಕಾದ್ರೆ ಏನಪ್ಪ ಮೊತ್ತೆ ಯಾವುದು ಆ ಮೊತ್ತೊಡೆ ಬರ್ಬೇಕು ತಮ್ಮ ಮೊತ್ತೆ ಯಾವ್ದಪ್ಪ ಯಾವದಪ್ಪ ಎಷ್ಟು ಟ್ಯಾಂಕಪ್ಪ ಅದು ಅವನ 10 ಟ್ಯಾಂಕ್ ಆದ್ರೆ ಬರ್ತಾನ. ಇಲ್ಲ ಪ್ರೋಟು ಮೊತ್ತು ಉರಿತೈತಪ್ಪ ಅಂದ್ರೆ 500 ನೋಡಪ್ಪ. ಇಂಥ ಕಾಲ ಬಂದತ್ತಮ್ಮ. ಅವಳು ಓರೋದೊಳಗೆ ರೈತ ಊಟ ಓರೋಳಂದ್ರೆ ಯಾವ್ದಪ್ಪ ಅಂದ್ರೆ ರೈತ. ಅದಕ್ಕಾಗಿ ಅವ್ರು ಓರೋದೇ ಅವು ಮಾಡೋದೇ ಅವು ದುಡದೆ ನಾವು ಮೆರೆದೆ ಅಲ್ರಿ ಅಪ್ಪ ಎಲ್ಲ ಹಿಂಗೇ ಮಾಡ್ಕೊತ ಹೋದ್ರೆ ಓಣ ಹೋಗಿ ನೀರು ಬಿಡಕ್ ಹೋದ್ರೆ ಹೆಣ್ಮಕ್ಳು ಚಪ್ಪಿ ಮಾಡ್ತಾರ. ನಮ್ಮ ನಿಮ್ಮೂರೆಲ್ಲ ಎಲಿಸಿಂದ ಬಂದು ಕೈ ಮುದ್ರಪ್ಪ ಕಾಲು ಹಿಡ್ಕೊಂಡ್ರಪ್ಪ ಅಂತ ಕೇಳ್ತಾರ. ಒಬ್ಬರನ್ನ ಒಂದು ರೋಡ್ ಹಾಸಿಲ್ಲ, ಒಬ್ಬರನ್ನ ಕುಡಿಯಕ್ಕೆ ನೀರಿಲ್ಲ ಅಂತೇಳಿ ಓಣ ಹೋದ್ರೆ ಒಂದೇ ಕಿರಿಕಿರಿ ಮಾಡಿಬಿಡ್ತಾರ ಹೆಣ್ಮಕ್ಳು. ಹೇಳಿರೋದ್ ನಾ ನಿಮಗೆ ಇವಾಗ ಬೇಸದಪ್ಪ. ಎಲ್ಲಾರು ಇವಾಗ ಊರ್ ಮುಂದೆ ಕಾಲ್ಯಾಕ ಕಮುದಿ ಹಿಡಿದು ಅಲ್ಲಿ ಸಾಯ್ತಾಗ ಕುಂಡ ತಕೊಂಡು ಎಲ್ಲಿ ಸೇರ್ತಾವಪ್ಪ ಆ ಕೆರೆ ನೀರು ಬಲು ಬೇಸದವಂತಾರ ಅವೇ ಕುಡಿಯೋದನ ತಮ್ಮ. ಅದಕ್ಕಾಗಿ ಎಲ್ಲ ಬರದ ರೋಗ ಆಗ್ತಿಲ್ಲ ಅಂತೇಳಿ ನಮ್ಗೆಲ್ಲ ಸಿದ್ಧ ಡಾಕ್ಟರ್ 1 ಲಕ್ಷ ಮುಟ್ಟಿಸ್ತಾನ, ಮಸ್ತಾನ ಡಾಕ್ಟರ್ 1 ಲಕ್ಷ ಮುಟ್ಟಿಸ್ತಾನ, ಮತ್ತೆ ಒಂದು 2 ಡಾಕ್ಟರ್ 1 ಲಕ್ಷ ಮುಟ್ಟಿಸ್ತಾನ. ಆತ ಮೊನ್ನೆ ಅವನ ಪಂಪನ ಕೇಳಿದೆ ನೀನು 1 ಲಕ್ಷ ಕೊಡಂದಿ. ಇಲ್ಲ ನನ್ನ ನಡೀತೈತಿ ಹಿಂಗೈತೆ ಬಂದ್ಬಿಟ್ಟು ಬರಲ್ಲ ನಮಗೆ. ನಾವು ಕುಡ್ತಾರ ರೋಗ ಬಿಡ್ತಾನ ನಾವು ಫಿಲ್ಟರ್ ನೀರು ತರ್ಸಂತೀವನೆ ಆಗಲಿಂದ ಆಯ್ತು ಅದೇ ಚಪ್ಪಿಸ್ಕೊಡಿದ್ರೇನು ನಾವು ರಾಜ್ಯಾಗ ಎಂಜಾಯ್ ಮಾಡಿದ್ವೇನು. ನಮಗೆ ಯಾಕಮ್ಮ ಯಾವನೇ ಸುಮ್ಮನೆ ಓಟ್ ಹಾಕಿಲ್ಲ ನಮಗೆ. ಅದಕ್ಕಾಗಿ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂತೀವಿ. ನೀವು ಸುಮ್ಮನೆ ಕಿವಾಗ ಜಾಡ್ಸಿ ಮಾಡ್ಬಿಡೋಕೆ ಅಷ್ಟೇ. ಅಲ್ರಿ ನಿಮಗೆಂದ ಕೊಡಕಲ್ಲ ಅವರು ಕೊಳಾಯಿ ಬಸ್ಸಪ್ಪ ಕೊಳಾಯಿ ಬಿಡ್ತಾನ ನೋಡು. ಬೋರ್ ನೀರು ಕಾಲೇ ನೀರು ಎರಡು ಕಳಿಸಿ ಬಿಡ್ತಾನ ಅಂತ ನೆಗಡಿ ಕೆಮ್ಮು ಜರ ಬರಂಗ ನಿಮ್ಗೆಂದ ಮುಟ್ಟಕಲ್ಲ ಕೊಳಾಯಿ ಬಸಪ್ಪ ಕೂಡ ಮುಡ್ತಾವ್ರಿ ಅವ್ ದುಡ್ಡು. ಅಲ್ಲೇ ಅದು ಬಸಪ್ಪನ ಮಹಿಮಾ ಅಲ್ಲಲ್ಲಿ ಅದು ಡಾಕ್ಟರ್ ಮಹಿಮಾ. ಅದು ಡಾಕ್ಟರ್ ಮಹಿಮಾ ಅಲ್ಲಿ ಬಸಪ್ಪನ ಮಹಿಮಾ ಅಲ್ಲ ಅದು. ಹೌದು ಎಲ್ಲ ಡಾಕ್ಟರ್ಗಳು ಮಹಿಮಾ ಅದು. ಎಲ್ಲ ಕಲಿಸಿ ಬಿಡು ಅಂತಾರ. ಇನ್ನ 5,000 ರೂಪಾಯಿ ಕಲೆಕ್ಷನ್ ಇದ್ರೆ ಇನ್ನ ಕಲ್ಸೋ ಮಂದಿ
ಅದಕ್ಕೆ ಬ್ಯಾಡ ಅಂತೇಳಿ ಮೂರ್ ನೀರು ಕಲಿಸ್ತಾ ಇದಾರ. ಅದಕ್ಕೆ ತಮ್ಮ ಸುಮ್ಮನೆ ಅವ್ರು ಏನಂದಾಗಲ್ಲ ಕುಂಡಿ ವರ್ಷ ಬಂದ್ಬಿಡಪ್ಪ, ಸುಮ್ಮನೆ ಯಾಕಲ್ಲ ತಮ್ಮ ನಿನ್ ಕೆಲಸ ನೀನ್ ಮಾಡ್ ಅಷ್ಟಪ್ಪ. ಅಯ್ಯೋ, ನಮ್ ಕೆಲಸ ನಾವು ಮಾಡಿ ಇಲ್ಲಿಗೆ ಇದೀವಿ, ಮುಂದಕ್ಕಿಲ್ಲ ಹಿಂದಕ್ಕಿಲ್ಲ. ಅವ್ರು ನೋಡು ಫ್ಲಾಟ್ ಮೇಲೆ ಫ್ಲಾಟ್, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್, ಹೊಲ ಮೇಲೆ ಹೊಲ ತಂತಾರ. ನಮ್ ಗತಿ ಇಷ್ಟೇ ಏನು? ಅಧ್ಯಕ್ಷರೇ, ಹೇಳಪ್ಪ ಸಾಹೇಬ್. ಇನ್ನೊಂದು ಅರ್ಜಿ ಮಾಡ್ಬಿಟ್ಟಿರ. ಹೇಳಿ ಹೇಳಿ, ಬೇಕಾದ ಕೇಳು ಮಾಡೋಣ. ಏನು ಫ್ರೀ ಕಟ್ಟಿ ಕೊಡ್ತು ಅಂತ ಮಾತು ಕೊಟ್ಟಿದ್ರಲ್ಲ, ಮತ್ತೆ ನಮಗೆ ಒಂದರ ಮನೆ ಶಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸಾಹೇಬು, ತಂದೆ ಮಕ್ಕಳನ್ನ ಅಗಸಬಾರ್ದಪ್ಪ. ನಾವು ಯಾವಾಗ ಅವ್ರಿಗೆ ಮನೆ ಕೊಟ್ಟಿವಂತ ಶಾಂಕ್ಷನ್ ಮಾಡಿವಂತ ತಂದೆ ತಾಯಿ ಹೊರಗಾಗಿ ಬಿಟ್ಟು ಹೋಗ್ಬಿಡ್ತಾರೆ ಮನ್ಯಾಗ. ಅದಕ್ಕಾಗಿ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿವಿ ನಾವು. ಇಲ್ಲಿ ನೋಡಿ, ಕಳ್ಸೋದು ಬೇಡ ಅಂದೆ. ಬೇಡ ಅವ್ರು ಕಲ್ತಿರ್ಲಿ, ಅವ್ರು ಬಿಡ್ಸೋದು ಬೇಡ, ಬೇರೆ ಆಗ್ಬಿಡ್ತಾರಪ್ಪ. ಅದಕ್ಕೆ ಸುಮ್ಮನೆ ಅದೇ ಮಾತು ಹೇಳ್ಕೊಂಡು ಬಂದ್ಬಿಡು. ನಲ್ಲಿ ಬರೋದು ಎಲ್ಲ ಬಂದ್ಬಿಟ್ಟವ. ಯಾಕ ನಿನ್ಗಿಟ್ಟು ಕೊಡ್ತೀನಿ, ಸರಿ ಮಾಡ್ಕೊಂಬಂತಿ. ಇವೆಲ್ಲ ಟೆನ್ಷನ್ ತಗೊಂಬದ್ ಬೇಡ. ಒಂದು ಕ್ವಾರ್ಟರ್ ಕೊಡಿಸ್ತೇನೆ, ನಿನಗೇನು ಬಿರಿಯಾನಿ ಕೊಡಿಸ್ತೇನೆ. ಇನ್ನೇನು ಬೇಕು ನಿನಗೆ? ಇದು ಬೇಕಂದ್ರೆ ಕೂಡ ತರಿಸ್ತೇನೆ. ಅದು ಬೇಕಾ? ಆಯ್ತು. ಬುಲ್ಬುಲ್ ರಾಣಿ ಹಂಗಾದ್ರೆ ನೋಡಪ್ಪ, ಬುಲ್ಬುಲ್ ಮಹಾದೇವಿ, ಮಗು ಮಾಂತೇಶ ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದು ಇಲ್ಲಿಗೆ 3 ತಿಂಗಳಾಯಿತು. 3 ತಿಂಗಳ ಅವಧಿಯಲ್ಲಿ ಇವತ್ತು ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ನೋಡುವರದಲ್ಲಿ ತುಂಬ ಸುಸ್ತಾಗಿ ಹೋಗಿದ್ದೇನೆ. ಮತ್ತೆ ಸಮಯ ಸಿಕ್ಕಾಗ ನಮ್ಮೆಲ್ಲ ಆಸ್ತಿ ತೋರಿಸಿದ್ರೆ ಆಯಿತು. ಈಗ ತಾಯಿ ಮಗ ಸೇರಿ ಮನೆಗೆ ನಡ್ರಿ, ನಾನು ಸ್ವಲ್ಪ ರುದ್ರ ಮನೆ ಕಡೆಗೆ ಹೋಗಿ ಬರ್ತೀನಿ. ಅಲ್ರಿ, ಇವತ್ತೇ ಅವ್ರ ಮನೆಗೆ ಹೋಗ್ತೀರಾ? ಹಾಗಿದ್ರು ಅವ್ನ ಮಗಳ ಮದುವೆ ನಾಳೆ ಇದೆ. ನಾಳೆ ಎಲ್ಲರೂ ಅವ್ರ ಮನೆಗೆ ಹೋಗೋದೇ ಇದೆ. ಹೀಗಿರ್ಬೇಕಾದ್ರೆ ಬೆಳಗ್ಗೆಯಿಂದ ಕಾಲ್ನಡಿಗೆಯಿಂದ ನಡೆದು ತುಂಬಾ ಸುಸ್ತಾಗಿದೆ. ಇವಾಗ ಮನೆಗೆ ಹೋಗೋಣ. ನಾಳೆ ಹೇಗಿದ್ರು ಅವ್ರ ಮನೆಗೆ ಹೋಗ್ಲೇಬೇಕಲ್ಲ. ನಾಳೆನೂ ಹೋಗಬಹುದಾಗಿತ್ತು ಮಹಾದೇವಿ, ಆದರೆ ಇವತ್ತು 50,000 ರೂಪಾಯಿ ಬೇಕಂತ 4 ದಿನಗಳಿಂದ ಕೇಳಿದ್ದೇನೆ. ಕೇಳಿದ ಮೇಲೆ ನಾವು ತಪ್ಪಿಸಬಾರದು. ಮದುವೆ ಅಂದ ಮೇಲೆ ಅವನ ತಲೆಯಲ್ಲಿ 10 ವಿಚಾರ ತುಂಬಿರಬೇಕು. ಅದಕ್ಕಾಗಿ ನಮ್ಮ ಮನೆ ಕಡೆನೇ ಬಂದಿಲ್ಲ, ನಾವೇ ಹೋಗಿ ಹಣವನ್ನು ಕೊಟ್ಟು ಬಂದ್ರೆ. ಅಪ್ಪಾಜಿ, ಹಾ ತೊಂದರೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಹಾ ರುದ್ರಪ್ಪನೇ ಕಡೆ ಬರ್ತಿದ್ದಾನೆ ನೋಡಿ. ಎಲ್ಲಿ ಮಂತೇಶ? ಆಗೋ ನಮಸ್ಕಾರ ಜನರ. ತಂದೆ ತಾಯಿ ಮಗ ಕೂಡಿಕೊಂಡು ಯಾವ್ದಾದ್ರು ದೇವಸ್ಥಾನಕ್ಕೆ ಹೊರಟಿದ್ರು, ಇಲ್ಲ ಯಾವ್ದಾದ್ರು ಸಮಸ್ಯೆ ಬಗೆಹರಿಸಕ್ಕೆ ಹೊರಟಿದ್ರ? ಸಮಸ್ಯೆ ಬಗೆಹರಿಸುವ ಸಮಯವೇ ನನಗೆ ಹೆಚ್ಚಾಗುವುದರಿಂದ ನಮ್ಮ ಮನೆಯ ಸಮಸ್ಯೆಗಳು ನನಗೀಗ ತಿಳಿದಂತಾವೆ. ಆದ ಕಾರಣ ನಮ್ಮ ಮನೆ ವ್ಯವಹಾರವಲ್ಲ ಮಾಂತೇಶನಿಗೆ ಒಪ್ಪಿಸಿದ್ದೀವಿ. ನಮಗಿರುವ ಆಸ್ತಿ, ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ತೋರಿಸೋದಕ್ಕಾಗಿ ಮಾಂತೇಶನನ್ನು ಕರ್ಕೊಂಡು ಹೋಗಿದ್ವಿ. ಆದರೆ ಇವತ್ತು ತುಂಬ ಬಿಸಿಲು, ಸ್ವಲ್ಪ ಬೇಸರವಾಯಿತು. ಅದಕ್ಕಾಗಿ ಮನೆ ಕಡೆ ಹೊರಟಿದ್ವಿ. ಹೆಂಗೋ ಮನೆ ಕಡೆ ಹೊರಟಿದ್ರಿ, ನಮ್ಮ ಮನೆ ಹತ್ರನೇ ಬಂದಿದ್ದೀರಲ್ಲ. ಮಾತಾಡೋಕ್ಕೇನಾದ್ರು ಒಂದ್ಸತ ನಮ್ಮ ಮನೆಗೆ ಬಂದಿಲ್ಲ. ಇವತ್ತು ನೀವೆಲ್ಲರೂ ಈ ಬಡವನ ಮನೆ ಹೆಚ್ಚಿಟ್ಟು ಹೋದ್ರೆ ನಾನು ಸ್ವಲ್ಪ ಭಾವನ ಆಗ್ತೀನಪ್ಪ. ಬೆಳಗ್ಗೆಯಿಂದ ನಡೆದು ತುಂಬಾ ಸುಸ್ತಾಗಿದೆ. ನಾಳೆ ಹೇಗಿದ್ರೆ ನಿನ್ ಮಗಳ ಮದುವೆಗೆ ಬರೋದಿದೆಯಲ್ಲ, ನಾವು ಎಲ್ಲರೂ ಸೇರಿ ಖಂಡಿತವಾಗ್ಲೂ ಬರ್ತೀವಿ, ಸರಿನಾ? ಚಿಕ್ಕ ಜನರ, ಖಂಡಿತವ ನನ್ನ ಮಗಳ ಮದುವೆ ಬರಬೇಕ್ರಿ. ಒಳ್ಳೆ ಸಮಯಕ್ಕೆ ಬಂದಿರಿ, ತಪ್ಪಲಾರ್ದ ಬರಬೇಕು ನೀವು. ಆಯ್ತು, ಖಂಡಿತವಾಗಿ ಬರ್ತೀನಿ ರುದ್ರ. ನಾನು ಬರ್ತೀನಪ್ಪರ. ಹೋಗು ರುದ್ರ, ನಾನು ಬರ್ತೀನಪ್ಪರ. ನಾಳೆ ಬಂದು ಬೀಗರಿಗೆ ಇಳ್ಕೊಳಕ್ಕೆ ದೇವ್ರ ಗುಡಿಯಲ್ಲಿ ವ್ಯವಸ್ಥೆ ಮಾಡ್ತೇನೆ ರೀ. ಈಗ ಬಂದವ್ರನ್ನೆಲ್ಲ ಅಲ್ಲಿ ಕಳಿಸ್ಕೊಡಿ. ನಾನೇನೋ ಸ್ವಲ್ಪ ಮುಂದೆ ನಿಂತ್ಕೊಂಡ್ರೆ ಕೆಲಸ ಜಲ್ದಿ ಮುಗ್ತೈತ್ರಿ. ಹಾಂ ಜನರೇ, ನಾಳೆ 9 ಗಂಟೆಗೆ ಸೀದಾ ನಮ್ಮ ಮನೆ ಹತ್ರ ಬಂದ್ಬಿಡ್ರಿ. ಒಂದು ವೇಳೆ ನಾವು ಏನಾದರೂ ಕರೀದಕ್ಕೆ ಬಂದಿದ್ದಂದ್ರೆ ನೀವು ಸಿಟ್ಟಾಗಬೇಡ್ರಿ. ನೀವು ಎಲ್ಲರೂ ಸೇರಿಕೊಂಡು ಬಸಂತೇವ್ರ ಗುಡಿಗೆ ಹೋದ್ರೆ ಆತ್ರಿ ನಮಸ್ಕಾರ ಮಾಡಕ. ಅಷ್ಟೇ ಮಾಡಿದ್ರ, ಹೋಗು, ಎಲ್ಲ ಕೆಲಸ ನಿನ್ನ ಜವಾಬ್ದಾರಿನೇ ಇದೆ. ಹಾಕ್ರಿ ಅಪ್ಪ, ನಮ್ಮ ಬಸಂತ. ಪಾಪ ರುದ್ರ ಮಗಳು ಮದುವೆ ಮಾಡೋದಕ್ಕಾಗಿ ಮನ ತುಂಬಿ ಒದ್ದಾಡ್ತಿದ್ದೇನೆ. ಮಕ್ಕಳು ಮದುವೆ ಅಂದರೆ ಎತ್ತವರಿಗೆ ಬಲ ಹಿಗ್ಗು. ಅರೆ ಇದೇನು ಮಹಾದೇವಿ, ಮಾತ್ರೇನ
ಮರದಲ್ಲಿ ರುದ್ರನಿಗೆ ಹಣ ಕೊಡೋದೇ ಮರ್ತು ಬಿಟ್ಟು ಛೇ ಅವನಾದರೂ ನೆನಪಿಸ ಬರದೆ. ನೀವು ನಡ್ರಿ, ನಾನು ಬರ್ತೀನಿ. ನೀವೇಕ್ ಹೋಗ್ತೀರಾ? ಮಾಂತೇಶನ್ ಕೈಯಲ್ಲಿ ಹಣ ಕೊಡಿ, ಅವನೇ ಹೋಗಿ ಕೊಟ್ಟು ಬರ್ತಾನೆ. ಹೋಗಿ ಮಾಂತೇಶ, ರುದ್ರನ ಕಡೆ ಹೋಗಿ ಹಣ ಕೊಟ್ಬಾ. ಅವ್ನ ಮನೇಲಿ ಇರ್ತಾನೆ, ಇಲ್ಲಾಂದ್ರೆ ದೇವಸ್ಥಾನ ಕಟ್ಟೆಯಲ್ಲಿ ಕೂತಿರ್ತಾನೆ. ಮತ್ತೆ ಯಾಕೆ ಅವನನ್ನು ಕಳಿಸ್ಕೊಡ್ವಿ? ನಾನೇ ಹೋಗಿ ಹಣವನ್ನು ಕೊಟ್ಟು ಬಂದ್ರೆ ಆಯ್ತು. ಅಪ್ಪಾಜಿ, ನನ್ನ ಕೈಯಲ್ಲಿ ಕೊಡಿ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನೀವು ತುಂಬಾ ಆಯಾಸಗೊಂಡಿದ್ದೀರಿ, ಮನೆಗೆ ನಡೀರಿ. ಅವನು ಎಲ್ಲಿರ್ತಾನಂತ ಕೊಟ್ಟು ಬರುವೆ. ಇದ್ರೆ ಸಿದ್ಲಿಂಗಪ್ಪನ ಗುಡಿ ಹತ್ರ ಇರ್ತಾನೆ, ಇಲ್ಲಿದ್ರೆ ಅವನ ಮನೆಯಲ್ಲಿ ಇರ್ತಾನೆ. 50,000 ರೂಪಾಯಿ ಅಂತ ಹೇಳಿ ಕೊಟ್ಟು ಬಾ. ಸರಿ, ನನ್ನ ಕೈಯಲ್ಲಿ ಕೊಡಿ, ನಾನು ಬರ್ತೀನಿ, ನೀವು ನಡೀರಿ. ನಡಿ ಮಹಾದೇವಿ, ನನಗೆ ಸ್ವಲ್ಪ ಊಟ ತುಂಬಾ ಸ್ವಾಗತದ ಊಟ ಮಾಡೋದು. ನನಗೂ ತುಂಬಾ ಭಯ ಆಗ್ತದೆ. ಬನ್ನಿ ಬೇಗ ಹೋಗೋಣ. ರುದ್ರ, ರುದ್ರ, ಹೇ ರುದ್ರ, ಯಾರಿರೋರು ಮನೆಯಲ್ಲಿ? ಯಾರವ್ರು? ಓಹೋ, ನೀನಾ? ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದಿರಬಹುದು ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಇದು ನನ್ನ ಬೆನ್ನಿಗೆ ಹತ್ತಿದ ಬೇತಾಳದ ಭೂತ. ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ್ದು ಸಾಲದು ಅಂತ ಇಲ್ಲಿಗೂ ಬಂದ್ಯಾ? ನಿನ್ನ ಬುದ್ಧಿ ಶುದ್ಧವಿಲ್ಲ ತಾನೇ? ಮತ್ತೊಬ್ಬರ ಮನೆಗೆ ಬರೋದಕ್ಕೆ ನಾಚಿಕೆ ಆಗೋದಿಲ್ವೇನು ನಿನ್ನ ಜನ್ಮಕ್ಕೆ? ಮಾತಾಡು ಮಾಂತೇಶ, ನಾ ನಿನ್ನನ್ನೇ ಕೇಳ್ತಾ ಇರೋದು, ನೀನೇಕೆ ಇಲ್ಲಿಗೆ ಬಂದೆ ಅಂತ. ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆಯಲ್ಲಿ ತೊಪ್ಪಿ ಹೆಜ್ಜಾಕಲು ಲಜ್ಜೆಗೆಟ್ಟು ಪುರುಷ ನಾನಲ್ಲ. ನಾನು ಯಾರೆಂಬುದನ್ನು ನೀನು ಅರಿತುಕೊಂಡಿಲ್ಲ. ಅರಿತುಕೊಂಡಿದ್ದರೆ ನಾನು ಬರುವ ಮುನ್ನವೇ ನನ್ನ ಬಾಗಿಲಲ್ಲಿ ನಿಂತು ಸ್ವಾಗತ ಮಾಡಿಕೊಳ್ಳುತ್ತಿದ್ದಿ. ಈ ವಿಷಯ ತಿಳಿಲಾರ್ದು ನಿನ್ನ ದುರ್ದೈವ. ನೀನು ಧನರಾಜ ಗಣಿಗಳ ಹತ್ರ ದುಡಿಯುವ ರುದ್ರನ ಮಗಳು ತಾನೇ? ಹೌದು. ಅದರಿಂದ ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದಿ ಅಷ್ಟು ಹೇಳು ಸಾಕು. ಬರಬೇಕೆಂದು ಬಯಸಿ ಬಂದವನು ನಾನಲ್ಲ ಅಂಬಿಕಾ. ಬರುವ ಅವಶ್ಯಕತೆ ತಂದುಕೊಂಡವನು ಆ ನಿನ್ನ ತಂದೆ. ಅಂದ್ರೆ ನಾನು ಈ ಊರಿನ ಧನರಾಜ ಗಣಿಗಳ ಏಕೈಕ ಪುತ್ರನಾದ ಮಹಾದೇವ್ ಗಣಿ ನಾನೇ. ಏನು? ನೀನು ಧನರಾಜ್ ದಣಿವ್ರ ಮಗನ? Yes! ಯಾಕೆ ಅಂಬಿಕಾ? ಮೈಯಲ್ಲಿ ಅರಿವ ರಕ್ತ ಎಪ್ಪುಗಟ್ಟಿತೆ ಅಥವಾ ನಿಂತ ನೆಲವೇ ನಮ್ಮದಂತೆ ಆಯ್ತೆ? ಇಲ್ಲ, ನೀನು ಮಾತನಾಡುವ ನಾಲಿಗೆ ನಾಚಿಕೊಂಡಿತೆ. ಹೇಳಂಬಿಕಾ, ನಾನು ನಿನ್ನ ಪ್ರೀತಿ ಬಯಸಿದ್ದು ತಪ್ಪಾಯಿತೆ? ಇಲ್ಲ, ತಪ್ಪಾಗಿಲ್ಲ. ನಿನ್ನನ್ನು ಕಂಡು ನನಗೆ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಪಾಠ ಹೇಳುವ ಶಿವಶರಣೆಯರ ಮಠದಲ್ಲಿ ಪಾಠ ಕೇಳುವ ಗಿಳಿ ಹುಟ್ಟಲಿಲ್ಲ, ಎಲುಬು ಕಡಿಯುವ ನಾಯಿ ಹುಟ್ಟಿತಲ್ಲ ಎಂದು. ಲೇ ಅಂಬಿಕಾ, ನಾಲಿಗೆ ಸ್ವಲ್ಪ ಹತೋಟದಲ್ಲಿರಲಿ. ಮನ ಬಂದಂತೆ ನುಡಿದಿದ್ದೆ ಆದರೆ ನೀನು ನಿಂತ ನೆಲದ ಮೇಲೆ ನಿನ್ನ ದೇಹ ಮಣ್ಣು ಪಾಲು ಮಾಡಿಬಿಟ್ಟೆನು. ನಾನು ಯಾರೆಂಬುದನ್ನು ಅರಿತುಕೊಂಡು ಮಾತನಾಡು. ನಿನ್ನಂತ 10 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತ 10 ಹೆಣ್ಣನ್ನು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಆ ಶಕ್ತಿ ನನ್ನಲ್ಲಿ ಉಂಟು. ಆದರೆ ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಗುಣ ನನ್ನಲ್ಲಿ ಹಠ ಮಾಡಿ ನಿಂತಿದೆ. ಯಾಕೆ? ನಾನು ಅಷ್ಟೊಂದು ರೂಪಸಿನ? ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ. ನಿನ್ನ ಯೌವನದ ಒಳೆಯಲ್ಲಿ ಹಂಬಿಗನಾಗಿ ಈಸಬೇಕೆಂಬ ಹಂಬಲ
ನನ್ನ ಮನದಲ್ಲಿ ತುಂಬಿ ನಿಂತಿದೆ. ನಿನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆಂಬ ಉಚಿತನ ನನ್ನಲ್ಲಿ ಕಿಚ್ಚಾಗಿ ಕಾಡಾಗ್ತಿದೆ. ನಾನೆಷ್ಟು ನನ್ನ ಮನಕ್ಕೆ ಎಚ್ಚರ ಹೇಳಿದರೂ ನಿತ್ಯ ಹೆಚ್ಚಾಗುತ್ತದೆ ನಿನ್ನ ಅಂದ ಚಂದ ಯೌವನದ ಹೆಬ್ಬಳಿಕೆ. ನೋಡಂಬಿಕಾ, ಇಲ್ಲಿವರೆಗೆ ನೀನು ನನ್ನ ಕಣ್ಣಲ್ಲಿ ಆಕಾಶದಲ್ಲಿ ಹಾರೋಡೋ ಅಕ್ಕಿಯನ್ನು ನಾನು ಭಾವಿಸಿಕೊಂಡಿದ್ದೆ ನಿಜ. ಈ ಅಕ್ಕಿ ನನಗೆ ದಕ್ಕಲಾರದು ಎಂದು ತಿಳಿದುಕೊಂಡಿದ್ದು ನಿಜ. ಆದರೆ ದಕ್ಕಲಾರದ ಅಕ್ಕಿಯ ಗೂಡು ನನ್ನ ಮನೆ ಪಕ್ಕದಲ್ಲಿ ಇದೆಂದು ನಾನು ತಿಳಿದುಕೊಂಡಿರಲಿಲ್ಲ. ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ನಿಂತಿರುವ ಅರಗಿಣಿ ನೀನು. ನಿನ್ನ ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನ ದೇಹವನ್ನು ಕುಕ್ಕುವ ರಣ ಹತ್ತು ನಾನಾಗಬೇಕಾಗುತ್ತದೆ. ಮುಚ್ಚಪ್ಪ ಈ ಚಾಂಡಾಲ, ಮನ ಬಯಸಿದ ಹಕ್ಕಿಯನ್ನು ಕುಕ್ಕೋದಕ್ಕೆ ಇದೇನು ದೇವದಾಸಿ ಹಕ್ಕಿ ಅಲ್ಲ, ದೇವರಿಗೆಂದು ಸಿದ್ಧಪಡಿಸಿದ ಪವಿತ್ರವಾದ ಹಕ್ಕಿ ನಾಡು. ಈ ಹಕ್ಕಿಯನ್ನು ಕುಕ್ಕಲು ಬಂದ್ರೆ ನಿನ್ನ 2 ರೆಕ್ಕೆಯನ್ನು ಕತ್ತರಿಸಬೇಕಾಗುತ್ತೆ. ಮಹೇಶ, ಹೆಣ್ಣು ಒಲಿದು ಬರಬೇಕಾದ್ರೂ ಅದಕ್ಕೂ ಪುಣ್ಯ ಮಾಡಿರ್ಬೇಕು. ನಾನೊಂದು ಮಾತು ಹೇಳ್ತೀನಿ ಕೇಳು. ಒಲಿಯಲಾದ ಹೆಣ್ಣನ್ನ ಬೆನ್ನು ಹತ್ತುವುದು ಅಂದ್ರೆ ಸೇದೋ ಬಾವಿ ನೀರ್ ನೋಡಿ ನಾಯಿ ಸಂತೋಷ ಪಟ್ಟಂತೆ ಸರಿ. ಪ್ರೀತಿ ಇಲ್ಲದ ಹೆಣ್ಣನ್ನ ಅತ್ಯಾಚಾರಗೊಳಿಸುವುದೆಂದ್ರೆ ಒಪ್ಪಿಲ್ಲದ ಅಡಿಗೆನ ಉಂಡಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗುವುದಂದ್ರೆ ಗಟಾರದ ನೀರಿಗೆ ಗಂಧದಲ್ಲಿ ಚೆಲ್ಲಿದಂತೆ. ಈ ಮಾತನ್ನ ಅರಿತುಕೊಂಡು ಮಾನವಂತನಾಗಿ ಬಾಳು, ಇಲ್ಲವಾದ್ರೆ ನನ್ನ ಕೈಲಿ ನಿನ್ನ ಪ್ರಾಣ ಕಳ್ಕೊಳ್ಬೇಕು. ಘಾತಕ ನಾಲಿಗೆ ಸ್ವಲ್ಪ ಬಿಗಿಡಿದು ಮಾತನಾಡು. ಬಾಯಿಗೆ ಬಂದಂತೆ ಬಗಳಿದ್ದೆ ಆದರೆ ನನ್ನ ಕೋಪದ ಪಿತ್ತ ನತ್ತಿಗೆ ಇರುವುದು. ನೀನೆಷ್ಟೇ ಉಪದೇಶ ಹೇಳಿದರೂ ಅವನ್ನವು ನನ್ನ ಹೃದಯದಲ್ಲಿ ಅವು ಭದ್ರವಾಗಿ ನಿಲ್ಲಲಾರವು. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ, ಒಲಿದು ಬರಲಾದ ಹೆಣ್ಣನ್ನು ಬೆನ್ನು ಹತ್ತುವುದಿದ್ದರೆ ಓಡುವ ಜಿಂಕೆಯನ್ನು ಭೇಟಿಯಾದಷ್ಟು ಸಂತೋಷ ನನ್ನ ಪಾಲಿಗೆ. ಪ್ರೀತಿ ಇಲ್ಲದ ಹೆಣ್ಣನ್ನು ಭೋಗಿಸದಿದ್ದರೆ ಅಮೃತವನ್ನು ಉಂಡಂತಿರೇ ಸರಿ ನನ್ನ ಪಾಲಿಗೆ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗೋದಂದರೆ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿಯಲ್ಲಿ ಹೊಡೆದು ಸವಾರಿ ಮಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಅಂಬಿಕಾ, ಅಂಬಿಕಾ, ಮಾತು ಮುಂದರಿದಂತೆ ವೈರತ್ಯ ಬೆಳೆಯುತ್ತದೆ, ವೈರತ್ಯ ಬೆಳೆದಂತೆ ಬಿರುಸ ಹುಟ್ಟುತ್ತದೆ, ಬಿರುಸ ಹುಟ್ಟಿದಂತೆ ಸರ್ವನಾಶಕ್ಕೆ ಮೂಲವಾಗುತ್ತದೆ. ಸರ್ವನಾಶವಾದರೂ ಯಾರಿಗೂ ಬೇಗಲಾರದು. ಈ ಸಮಯದಲ್ಲಿ ನಾವಿಬ್ಬರು ಸರಸವಾಡೋದು ಉತ್ತಮ ಅವಕಾಶ ಎಂದು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಹೌದಾ? ಹೌದು. ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕೇಳು ಕೇಳು, ಅವಶ್ಯವಾಗಿ ಕೇಳು. ಅದಕ್ಕೇನಂತೆ? ಮಾನವ ಹೊಟ್ಟೆ ಹಸಿದಾಗ ಏನ್ ತಿಂತಾನೆ? ಇದೆಂಥ ಪ್ರಶ್ನೆ ಅಂಬಿಕಾ. ಹಸಿದ ಒಟ್ಟಿಗೆ ಮಾನವನ್ನು ಅನ್ನವನ್ನು ತಿನ್ನುತ್ತಾನೆ. ಅನ್ನವನ್ನ ತಿನ್ನುವ ಬದಲು ಶಗಣಿಯನ್ನೇಕೆ ತಿನ್ನಬಾರ್ದು? ಅಂಬಿಕಾ, ಹಸಿದ ಒಟ್ಟಿಗೆ ಮಾನವನ್ನು ಅನ್ನವನ್ನು ತಿನ್ನೋದು ಬಿಟ್ಟು ಸಗಣಿಯನ್ನು ಎಂದು ತಿನ್ನಲಾರನು. ನೀನೀಗ ತಿನ್ನಲು ಬಂದಿದ್ದು ಅನ್ನ ಅನ್ನಲ್ಲ, ಶಗಣಿನ. ಹಸಿದ ಹೊಟ್ಟಿಗೆ ಅನ್ನ ಬೇಕು, ಗಂಡಿಗೊಂದು ಹೆಣ್ಣು ಬೇಕು ಅಂತ ಆ ಬ್ರಹ್ಮ ಹೆಂಡತಿ ಎಂಬ ಹೆಣ್ಣನ್ನು ಸೃಷ್ಟಿ ಮಾಡಿದ್ದಾನೆ. ಅದನ್ನು ಬಿಟ್ಟು ಪರರ ಹೆಣ್ಣಿನ ಮೇಲೆ ಕಣ್ಣಾಕಿದ್ರೆ ಸಗಣಿ ತಿಂದಂತೆ ಸರಿ. ಸಾಕು, ನಿಲ್ಲಿಸಿ ನಿನ್ನ ವೇದಾಂತ. ನಿನ್ನ ತತ್ವಗಳು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಈಗ ನಾನು ಒಂದೇ ನಿರ್ಧಾರ ಮಾಡಿಕೊಂಡಿದ್ದೇನೆ, ಎರಡರಲ್ಲಿ ಒಂದು ಆಗಲೇಬೇಕು. ಏನಾಗ್ಬೇಕು? ನಿನ್ನ ಯೌವನದ ಅಂಗಳದಲ್ಲಿ ಮಂಗನಾಗಿ ನಿನ್ನ ಅಂದ ಚಂದವನ್ನು ಮನ ಬಂದಂತೆ ಉಣ್ಣಬೇಕು. ಒಂದು ಇಲ್ಲ, ನನ್ನ ಕೈಯಿಂದ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕು. ಒಂದು ಆಯ್ತಾ ಬರೀ ಯೋಧ ಮೇಲೆ ಆಯ್ತು. ಮುಗುಳು ವರ್ಷ ಬರಬೇಡ, ಮೂತಿ ವರ್ಷ
ಇಲ್ಲ, ನನ್ನ ಕೈಯಿಂದ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು. ಒಂದು ಅಂಬಿಕಾ, ಇವತ್ತು ಯಾರ ದೈವದಲ್ಲಿ ದುರಂತ ಆವರಿಸಿದೋ ಕಾದು ನೋಡಬೇಕಾಗಿದೆ. ಇನ್ನೆಷ್ಟು ಸಮಯ ನಿನಗಿಲ್ಲ, ಸ್ವಲ್ಪ ವಿಚಾರಿಸು. ಅಂತಿ ಇವನು ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಅಂತ ಕಾಣಿಸ್ತಾ ಇದೆ. ಇಂಥ ಸಮಯದಲ್ಲಿ ನಾನಿವರ ಶತ್ರು ಆಗಬಾರ್ದು. ಬುದ್ಧಿವಂತಿಕೆಯಿಂದ ಪಾರಾಗೋದೇ ಲೇಸು. ಅದು ಅದು ಮಹಾಂತೇಶ, ನೀನು ಇಷ್ಟೊಂದು ನನ್ನನ್ನು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಪ್ರೀತಿಗೋಸ್ಕರ ಪ್ರಾಣ ಕೊಡೋದಕ್ಕೂ ತಯಾರಾಗಿದ್ದೀರಾ, ಪ್ರಾಣ ಕಳೆಯೋದಕ್ಕೂ ತಯಾರಾಗಿದ್ದೀರಾ. ಇಂಥ ಪ್ರೀತಿ ಮಾಡೋರ್ನ ನಾನು ಈ ಪ್ರಪಂಚದಲ್ಲಿ ಯಾರನ್ನೂ ಕಂಡಿಲ್ಲ. ನೋಡಿ, ಇವತ್ತಿನಿಂದ ನಿಮ್ಮೊಂದಿಗೆ ನನ್ನ ಹೊಸ ಪ್ರೇಮ ಪ್ರಾರಂಭವಾಗಲಿ. ನನ್ನ ಮದುವೆ ನಿಂತು ಹೋಗ್ಲಿ, ಪ್ರಾರಂಭವಾಗಲಿ. ಈ ಮಾತು ಸತ್ಯವೇ ಅಂಬಿಕಾ? ಇದರಲ್ಲಿ ಮೋಸವಿಲ್ಲ ತಾನೇ? ಮೋಸ ಮಾಡಿದ್ರೆ ಮತ್ತೆ ನೀವು ನನಗೆ ಸಿಗ್ಬೇಕಲ್ಲ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮ ಪ್ರೇಮದ ಪಯಣ.
ಇಲ್ಲ. ಈಗ ನಂದು ಒಂದೇ ನಿರ್ಧಾರ, ನೀನು ಇಲ್ಲಿಂದ ತಲುಪಬೇಕು ಒಂದು, ಇಲ್ಲ ನನ್ನ ಕೈಯಾರೆ ನಿನ್ನ ಪ್ರಾಣ ಹೋಗ್ಬೇಕು ಒಂದು. ಮಾತಾಡು ಮಂತೇಶ, ಯಾಕೆ ಮೂಡ್ವಾದೆ? ನಾಲ್ಗೆ ನಾಚ್ಕೊಂತ, ರಕ್ತ ಹೆಪ್ಪುಗಟ್ಟ, ಧೈರ್ಯ ಕುಂತು ಹೋತ. ಮಾತಾಡೋ ಬೇಕೊಪ್ಪನವನ ಮಗನೇ. ಆಹಾ ಅಂಬಿಕಾ, ನಾನು ಹೊರಟು ಹೋಗುತ್ತೀನಿ. ದಯವಿಟ್ಟು ಗುಂಡು ಹಾರಿಸಬೇಡ. ನಾನು ಹೋಗುತ್ತೀನಿ. ಯಾರಲ್ಲಿ? ಅಂಬಿಕಾ, ಈಗ ಯಾರು ನಡೆಸಿಕೊಳ್ಳಬೇಕು? ಮನೆ ದೇವರನ್ನು. ಚೇಳಲಿ ಇದ್ದೆ ಕಲಿದೆ ಆವಿನ ಉತ್ತಿಗೆ ಎಂದೂ ಕೈ ಹಾಕಬಾರದಮ್ಮ. ಎಷ್ಟಾದರೂ ನೀನು ಒಂದು ಹೆಣ್ಣು. ಹೆಣ್ಣಿನ ಬುದ್ಧಿ ಮಳ ಕಾಲಿ ಕೆಳಗೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಅಂಬಿಕಾ, ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಉಳಿಯಲಾರದು. ಮಂತೇಶ, ಹತ್ತಿರ ಬಂದೆ ನಿನ್ನ ರಕ್ತ ಕುಡಿತೀನಿ ನಾನು. ಬೇಡ. ಅಂಬಿಕಾ, ಇವತ್ತು ಈ ಮನ್ಮಥನಿಂದ ನಿನಗೆ ಅಭಿಷೇಕ. ಅಂಬಿಕಾ, ಬಹು ದಿನಗಳ ಅಂಬಲವನ್ನು ಇಂದು ನಾನು ಗೆದ್ದುಕೊಂಡೆ. ನಿನ್ನ ಯೌವನದ ಒಳೆಯಲ್ಲಿ ಹಂಬಿಗನಾಗಿ ಮನ ಮುಟ್ಟಿದ ಮೊದಲೇ ಪುರುಷ ನಾನು. ಮದುವೆ ನಡೆಯೋದು ಅರವಿಂದನೊಂದಿಗೆ. ಶೀಲ ಕಳೆದುಕೊಂಡಿದ್ದು ಈ ಮಾದೇಶನೊಂದಿಗೆ. ಇದಕ್ಕೆ ಅನ್ನುವರು ಯಾರವು ಯಾರ ಮುಡಿಗೆಂದು, ಯಾರವು ಯಾರ ಮುಡಿಗೆಂದು. ಹರಿದ ಪಾಟ ದೇವ, ಹುಟ್ಟು ಸಾವಿರ ಬದುಕಿನ ಸಂತೆಯಲ್ಲಿ ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿವೆ ನನ್ನ ಈ ಬದುಕನ್ನ. ಈ ಬದುಕಿನಲ್ಲಿ ನಾಳೆಲ್ಲ ಬಹಳ ಸಂಗಾತಿಯನ್ನು ಆರಿಸಿಕೊಂಡು ಪ್ರೇಮದ ಹಕ್ಕಿಯಾಗಿ ಅವರ ಬದುಕಿಗಾಗಿ ಬೇದಿಂಗಳಾಗಿ ಬಾಗಿಲಲ್ಲಿ ನಿಂತಿದ್ದೆ. ಆದ್ರೆ ರಣ ಹತ್ತು ಬಂದು ಕೊಕ್ಕಿತಲ್ಲ ನನ್ನ ದೇಹವನ್ನ. ದೇವ್ರೆ, ನನ್ನವರು ಪವಿತ್ರವಾದ ಪಾತ್ರೆಯಲ್ಲಿರುವ ಅಮೃತ ಅಂತ ಭಾವಿಸಿದ್ದಾರೆ. ಅವರಿಗೆ ನನ್ನೇ ಮುಖವಸ್ಲಿ. ಇಲ್ಲ, ನಾನು ಅವ್ರ ಕಣ್ಣಿಗೆ ಬೀಳಬಾರ್ದು, ನಾನು ಬದುಕಬಾರ್ದು, ನಾನು ಅವ್ರ ಕಣ್ಣಿಗೆ ಬೀಳಬಾರ್ದು. ಈ ಸ್ವರ್ಗ, ಸಿರಿ, ಸಂಪತ್ತು ಇವೆಲ್ಲ ನನಗೂ ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗದ ಸಮಾನವಾದ ನಿನ್ನ ಸೌಂದರ್ಯ,
ಶ್ರೀಗಂಧದಷ್ಟು ಪರಿಶುದ್ಧವಾದ ಗುಣ. ಇದರ ಮುಂದೆ ನನ್ನ ಕಣ್ಣಲ್ಲಿ ಆ ಸ್ವರ್ಗ ಕೀಳಾಗಿ ಕಾಣುವುದು ಅಂಬಿಕಾ, ಕೀಳಾಗಿ ಕಾಣುವುದು. ಇಲ್ಲ 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 ಈ ಅಂಬಿಕಾ ಅಮೃತದ ಹಾಲು ಅಂತ ಭಾವಿಸಿದ್ಯಾ ನೀನು? ಆದ್ರೆ ಈ ಹಾಲಿನಲ್ಲಿ ಮೃಗದ ಮಾನವ ಬಂದು ವಿಷದ ಹಾಲನ್ನು ಕುಡಿಸಿ ವಿಷದ ಕೊಂಡವಾಗಿ ಮಾಡಿ ಹೋಗಿದ್ದಾನೆ ನನ್ನ ದೇಹವನ್ನ. ನಾನು ಈ ನಾಯಿ ಹುಟ್ಟಿದ ಮಡಿಕೆಯಾಗಿ ಮದುವೆ ಮಂಟಪಕ್ಕೆ ನಾನು ಬರ್ಲಾರೆ. ನನಗೆ ಮುಖವನ್ನ ನಾನಿಗೆ ತೋರಿಸ್ಲಾರೆ. ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ಸುಖ ದುಃಖ ಎರಡು ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕಲು ವಿಧಿಯಾಗದೆ, ಬಲಿಯಾಯಿತೆ ಬದುಕಲು ವಿಧಿಯಾಗದೆ. ನಮ್ಮ ಬರಿತ ಇದೆ ಸುಖ ದುಃಖ ಸುಡ್ಗಾಡಕ್ ಹೊಂಟೀನಿ, ಸುಡ್ಗಾಡಕ್. ಮತ್ತೆ ನಿನ್ನ ಮ್ಯಾಗ ಸಿಟ್ಟು ಮಾಡ್ಲಾರ್ದೆ ನಿಮ್ಮವನ್ನ ಮಾಡಕ್ ಬರ್ತೈತೆ? ನಿಮ್ಮವನ ಮದುವೆ ಆಗ್ತೀನಿ ಅಂತೇಳಿ ನಮ್ಮನ್ನ 3 ತಿಂಗಳು ಮುಂದಕ್ಕ ದೊಬ್ಬಟ್ಟಿ. ನಿನ್ನ ಮದುವೆ ಚಿಂತ್ಯಾಗ ನಮ್ಮದು ಸಣ್ಣದ ಕಚ್ಚೈತಿ. ದೇಹ ದೇಹ ಮತ್ತೆ ಯಾವದಂತ ಅನ್ಕಂಡಿ? ಸ್ವಪ್ನ ತಡ್ಕೊ, ಆಮೇಲೆ ಪಡ್ಕೊಂತೀಯ. ಏನು ಪಡ್ಕೊಂತಿ ಅಂತ ಹಿಂದ್ಗಡೆ ಎಲ್ಲ ಕಳ್ಕೊಂಡೇನೆ ಅಂತೀನಿ. ನಿನ್ನ ನೋಡಿದ ಕೂಡಲೇ ನಾನು ನಿಂತ ನಂದು ಸೋರಾಕತ್ತೈತೆ. ಬಾಯಿ ಹಾಕಿನ ಚೊಲ್ಲ ನಿಮ್ಮ ಅವನ ಬಾಯಿನ ಜೋರ ಸೊರಕ್ ನೀ ಚಿತ್ತಿ ಮನೆ ಹುಟ್ಟಿದ ನಾಯನ ನಿಮ್ಮವನ ಅಡ್ಡ ತುಡಿ ಮಾತಾಡಬೇಡ. ನಿಮ್ಮವನ ಅಡ್ಡ ಹುಟ್ಟಿದ್ದೆ ಮಾಸ್ತರ. ನಾ ಏನಾರ ಆಟ ಹುಟ್ಟಿದ್ರ ಮೌನ ಹಕ್ಕಿಕತೆ ಏನಾಕಿತ್ತು ಸ್ವಲ್ಪ ವಿಚಾರ ಮಾಡಿ. ನೀನು ಅಡ್ಡ ಹುಟ್ಟಿದ್ದೆ ಇಲ್ಲ ಏನಾಗ್ತಿತ್ತು? ನಿಮ್ಮವೊಂದು ಹೊಸಪೇಟೆ ಡ್ಯಾಮ್ ಆಗ್ತಿತ್ತು. ಯಾಕೆ ಹಿಡ್ಕೊಂಡು ಯಾರನ್ನ ಬಡ್ದಿಲ್ಲನ? ಮಾಸ್ತರ ನೀನು ಕೊಟ್ಟಿ ಹಂಗ ಮಾತಾಡಿದ್ರ ನಿನ್ನ ಕೈ ಕೊಟ್ಟು ಮತ್ತವನ ಮದುವೆ ಹಾಕಿ ನೋಡ ಮತ್ತೆ ಹೇಳತ್ತೀನಿ ನನಗೆ. ನನ್ನ ಬಿಟ್ಟು ಇನ್ನೊಬ್ರು ಯಾಕೆ ಆಗ್ತಿ? ಯಾರು ಇಲ್ಲ ಅಂತ ತಿಳ್ಕೊಂಡ ಯಾರ್ಯಾರ ಪಾಠ 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 ಹೇಳಿ ಬಿಡು, ನಾನು ಹೇಳಿ ಬರ್ತೀನಿ. DCSP ಅಂತರು ಸಾಲ ಹಚ್ಚಾರೋ ಮದುವೆ ಆಗಾಕ. ನಿಮ್ಮ ಅವ್ರು ಶಾಣರ ತಿಳ್ಕೊಂಡು ಏನು ಅವ್ರದ್ದು ಹಟ್ರ ಹೆಂಗ ನಾನು ಹೇಳ ಅವ್ರದ್ದು ಸುಂದರ ನಾನು ಹೇಳ್ದಾಗ ನೀನು ಕೇಳ. ದೊಡ್ಡ ವಿದ್ಯಾ ಕಲ್ತು 70 ರಾಜಕಾರಣಿಗಳಾಗ PA ಸೆಕ್ರೆಟರಿ ಯಾಕೆ ಆಗ್ತಾರೆ ಗೊತ್ತೇನು? ಇವ್ರಿಗೆ ದೇಶ ಆಳೋ ಬುದ್ಧಿ ಬರಲಿಲ್ಲ, ಅದಕ್ಕ ಹಂಗ ಮಾಡ್ಯಾರ. ಇವ್ರು ಬ್ಯಾಡ ಬಿಡು. SPPS ಮದ್ವೆ ಅಂದ್ರ ಪೊಲೀಸ್ ಮಂದಿನ ಕೆಳೆಯ ಪೊಲೀಸ್ ದೇಶಕ್ಕೆ ನೀನೇ ಜೀವ. ಕೆಳೆಯ ಪೊಲೀಸ್ ದೇಶಕ್ಕೆ ನೀನೇ ಜೀವ. ಪೊಲೀಸರ ಮದುವೆ ಹಾಕಿನಿ ಅಂದ್ರ ಅಂತ ದೊಡ್ಡರು ಮದುವೆ ಆಗ್ತಾರೆ. ಏ ಮಾವ ಇವ್ರು ದೊಡ್ಡರು ಮತ್ತೆ
ಅವ್ರದ್ದು ಒಂದು ಹೇಳ್ತೀನಿ ಕೇಳು. ಸುಂದರಿ ಪೊಲೀಸರು ಶಾಣ್ಯರು ಆಗಿದ್ರು ಅಂದ್ರ ವಾಸನೆ ಮುಷ್ಟಿ ನೋಡಿ ಕೇಸ್ ನಡೆಸೋ ನಾಯಿಗಳು ಹುಟ್ಟಿದಾವ ಈ ದೇಶದಾಗ. ಅಂದ ಮೇಲೆ ನೀನೇ ತಿಳ್ಕೊ ಸುಂದ್ರಿ, ಇವರಿಗೆ ದೇಶ ಸುರಕ್ಷತೆ ಮಾಡೋ ಬುದ್ಧಿ ಪೊಲೀಸರು ಹುಟ್ಟಲಿಲ್ಲ. ಅಂದ ಮೇಲೆ ನೀನೇ ತಿಳ್ಕೊ, ಇವ್ರು ಶಾಂಡ್ರು, ಇವ್ರು ದಂಡ್ರು. ಅಂದ್ರ ಇವರೆಲ್ಲ ತಾಡ್ರು ನಿಮ್ಮಂತ ಮಾಸ್ತರು ಅಷ್ಟು ಶಾಲೆ ತಿಳ್ಕೊಂಡೇನ? ಹೌದು ಸುಂದ್ರಿ, ಪಾಪ ಮಾಸ್ಟರ್ ಮ್ಯಾಗ ಯಾಕೆ ನೀವು ಸಿಟ್ಟು? ನಿಮ್ಮವನು ಜೋಗ್ಮರ್ ನಿಮ್ಮ ಮಾಸ್ತರ್ಗಳು ನಾ ಹೇಳ್ತೀನಿ ಕೇಳ. ಹೇಳಮ್ಮ. ಇತ್ತಿತ್ಲಾಗ ಶಾಲ್ಯಾಗ ವಿದ್ಯಾದಾನ ಮಾಡೋದ್ರ ಜೊತೆಗೆ ಗರ್ಭನ ಮಾಡತಿರ್ಲೆ ನಿಮ್ಮ ಹಲಕಟ್ಟನ ಮಕ್ಕಳ್ರೆ. ಪಾಪ ಸುಂದ್ರಿ ಹಂಗ ಅನ್ಬ್ಯಾಡ ಸುಂದ್ರಿ, ಕರ್ಮ ಕರ್ಮ ಬರ್ತೈತಿ. ಹೌದಾ? ಹಾ ಮತ್ತ ಯಾವ್ರು ಯಾಕ ಹಾ ನೋಡ್ ಮಾಸ್ತರ, ನಮ್ಮ ಮದ್ವೆ ಅಂತ ಆದ್ರೆ ನಿನ್ನ ಹಾಕಿನ ಹೌದ? ಹಾ. ಇಲ್ಲ ನಮ್ಮ ನೀರಿನ ನರ್ಸಿಂಗ್ ಹಾಕಿನ. ಏ ಸುಂದ್ರಿ, ಅವನು ನರ್ಶಾನ ಹೆಸರು ತೆಗಿ ಅಂದ್ರ ನಮ್ಮದು ಪಿತ್ತ ನೆತ್ತಿಗೆ ಇರ್ತೈತಿ. ಹೌದನ? ನೆಮ್ಮದಿಯವ್ರಿಗೆ ಮೋಸ ಮಾಡೋ ಸೊಳಮ ಬದ್ಮಾಸ್ ನನ್ನ ಮಗ, ಚಡಗ್ ನನ್ನ ಮಗ. ನನ್ನ ಮಗ ನನ್ನ ಕೈಗೆ ಏನಾದ್ರೂ ಸಿಗಬೇಕು, ಅವನು ಇದ್ದಿದ್ದು ಒಂದು ನೌಕರಿ ಕಳ್ಕೊಂಡು ಬಸ್ ಸ್ಟ್ಯಾಂಡ್ನಾಗ 50 ರೂಪಾಯಿ ಕೆಲ್ಸಕ್ಕೆ ಹೋಗ್ತಾನೆ, 20 ರೂಪಾಯಿ ಕೆಲ್ಸಕ್ಕೆ ಹೋಗ್ತಾನೆ. ಏನು ಸಿಗಲಿಲ್ಲ ಅಂದ್ರ ರಿಜಿಸ್ಟರ್ ಆಫೀಸ್ ತಾಕ ಯಾವನ್ನೊಬ್ಬರು ಸಿಗ್ತಾನೆ ಅಂತ ಸಿಗಲಿಲ್ದಾಗ ತುಂಡು ಬಿಡಿಸೋದಕ್ಕೆ ಅಂತ ನಿಂದಿರ್ತಾನೆ. ಅಂತ ಬದ್ಮಾಸ್ ನನ್ನ ಮಗ ನನಗೆ ಎದುರಿಗೆ ಬೀಳ್ಬೇಕು ಅವನ ನಾಯಿ ಗೊತ್ತು ಹೋಗ್ತೀನಿ. ಯಾರು ಬಂದ್ರಲ್ಲ, ಚೋಲಿ ಕೆ ಪೀಚೆ ಕ್ಯಾ ಹೈ, ಚೋಲಿ ಕೆ ಹೈ ಡಿಯರ್ ಸುಂದರಿ. ಯಾರೀ ಯಾಕೂರು ಪರಿಚಯ ಸಿಗಲಿಲ್ಲ? ತಾವ್ ಯಾರ್ರೀ? ನಾನೇ ಸಿಂಧೂರು ಸರಳ. ನಾಟಕ ಮನಿ ಬಂದಾಗ, ಮೀನಾಕ್ಷಿ ಮನಿ ಬಂದಾಗ ನಿನಗೆ ಪರಿಚಯವಾಗಲಿಲ್ಲವೇನೆ? ನಾನೇ ಸಿಂಧೂರು ಸರಳ ಅಂತ. ಎಷ್ಟು ಆಗಿದ್ದೆ ಸರಳಿ, ನಾನು ನೀವಿಬ್ರು ಭೇಟಿಯಾಗಿ ಏನ್ರ ಕಂಡಿ ಇಲ್ಲ ಹೆಂಗಸರು ಕಂಡು ಸಾಕು. ಅಲ್ಲಿ ಹಿಡಿದ್ನಿ, ಇಲ್ಲಿ ಹಿಡಿದ್ನಿ, ತಿಕ್ಸ್ಕೊ ಅಂದಿಟ್ಟು ಅವ್ನ ಕೈಲಿ. ಸರಳಿ, ಎಷ್ಟು ದಿನ ಆತೆ ನನ್ನ ಭೇಟಿಯಾಗಿ ಮಾತಾಡ, ನಿನ್ನ ಬಾಯ ಮಣ್ಣು ಹಾಕಲಿ. ಹೌದು ಸುಂದರಿ, ಬಹಳ ದಿವಸ ಐತೆ ಕಣೆ. ಏನ್ ಮಾಡೋದು ಕೆಲಸ ಮಾಡಿ 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 ನನ್ನ ಬಾಡಿಗೆ ನಮೋನ್ ಆಗ್ಬಿಟ್ಟದ್ ನೋಡು. ನಾನು ನೋಡಿದಾಗ ನಿನ್ನ ಕೈ ಕಾಲು ತುಮಿಕೊಂಡಿದ್ದು, ನೀನ್ಯಾಕೆ ಹಿಂಗ್ ಆಗ್ಬಿಟ್ಟಿದ್ದಿ? ಬಹಳ ಚಿಂತೆ ಒಳಗೆ ಬಿದ್ದಮ್ಮ ಕಾಣ್ತೈತೆ. ಏನ್ ಮಾಡೋದು ಸರಳಿ, ನಿಮ್ಮ ಮತ್ತೆ ಗೆಳತಿರಲ್ಲ ಬಿಟ್ಟು ದೂರ ಹೋದಿರಲ್ಲ, ನಿಮ್ಮ ಚಿಂತೆಯಾಗ ಹಿಂಗಾಗಿ ನಿಕ್ಕಣೆ. ಈಗ ಏನಾಯ್ತೆ, ಇಲ್ಲೇ ಹಾದೇನಾಗ ಹೋನು, ಯಾವ್ದಾದ್ರೂ ಒಂದು ಲಾಡ್ಜಿನ ತಗಮೋನು, 4 ದಿವಸ ಕಾಲ ಕಳೆಯೋನು. ನಾ ಇಬ್ರು ಒಂದೇ ಆಶಿ ಮೇಲೆ ಮಲಿಕೊಂಡು ಮಾತಾಡಿಕ ಕಲ ಮಾಡೋಣ. ಮೂಲ ಸರಳಿ, ನಾನು ನಿನ್ನ ಮೇಲೆ ಹಾಕಿ ನೀ ನನ್ನ ಮೇಲೆ ಹಾಕಿ ಬಾಳ ದಿನ ಆಗಿತ್ತು. ನೀ ಅಂದಾಗ ಇವ್ರು ತೆಕ್ಕಿ ಹೊಡ್ಕೊಂಡು ಪ್ರೀತಿಯಲ್ಲಿ ಹೊರಗೆಟ್ಟಿದಂದ್ರೆ ಇದಕ್ಕೆ ಅಂತಾರ ನೋಡ್ರಿ. ಸುಂದ್ರಿ ಏನ ಯಾರು ಸುಂದ್ರಿ? ಈಕ್ಯಾ ಸಿಂಧನೂರು ಸರಳ ಅಂತ ನನ್ನ ಬಹಳ ಬೇಕಾದ ಕೇಳ್ತಿದ್ದಾಳಕ್ಕಿ. ಬಿಡೋ ನಾಟಕ ಬಿಡ್ತಾನೆ ಅವನು. ಏನ್ ಹೇಳ್ತೇನೆ ಅದೇ ಬ್ಯಾಡ, ನೀನು ಚಂದ ಕಾಣಲ್ಲ ಅಂದ್ರೆ ಅದು ಬಿಟ್ಬಿಡ್ತೀನಿ, ಹಿಂಗೆ ಇಟ್ಕೊಂಡ್ಬಿಡ್ತೀನಿ, ಸ್ಟೈಲ್ ಹಾಕಿ ಕಾಣ್ತೀನಿ. ಹಾ ನೀನು ಮದುವೆ ಅವ್ವ ಯಾರಂತ ಕೇಳಿದ್ಯಾ?
ಅವನ್ ಯಾವ? ಇವನು ನನ್ನ ಲವರೇ ಮುಂದೆ ನನ್ನ ಮದುವೆ ಆಗ ಅನ್ನೋದು ಅವನ ಮದುವೆ ಆಗ್ತಿದ್ದೆ ನೀನು? ಅಯ್ಯ ಅಂತವನ ಮದುವೆ ಆಗ್ತಿದ್ದೆ ನೀನು? ಅವನ ಬಾಡಿ ನೋಡಿ ಹೆಂಗೈತಿ ಬಾಡಿ ಅವನ ಮಖ ನೋಡು, ಕೊಳತೆಕಾಯಿ ಕುಂಬಳಕಾಯಿ ಮಖ. ಅವನ ಕಾಲು ನೋಡು, ಇದು ಸೂರ್ಯ ಪಾನ್ ಕಟಿಯಾಯವ ಅಂತವನ್ನ ತಾಡಿ ನೀನೇನು ಮಾಡ್ತೀಯ ಸುಂದರಿ? ಉಪಯೋಗ ಮಾಡಿ ಎಲ್ಲ ಹಾಕಿಬಿಟ್ಟ ಅಂದಂಗ ಯಾರು ಸುಂದರಿ ಅವರು? ಗೆಳತಿ ಅಂತ ಕೇಳಿ ಇನ್ನ ಗೆಳತಿ ಅಂದಂಗ ನಮಗೆ ಪರಿಚಯ ಮಾಡಿಕೊಳ್ಳಿಲ್ಲ. ನಿನಗೆ ಮಾಡ್ಕೊಟ್ಟೆ ನೀನು ಲವರ್ ಮುಂದೆ ಮದುವೆ ಆಗವ ಅಂತ ಅದಕ್ಕ ಹೇಳಿದ್ದು. ಭಾಳ ಸುಂದರ ಆಯ್ತ. ಏನು ನಿನ್ನ ಸಾಟಿ, ಏನು ನಿನ್ನ ಫಿಗರ್, ಏನು ನಿನ್ನ ಬಾಡಿ, ಏನು ನಿನ್ನ ಹಿಂದಿನ ಫೋನ್ ಆಡ್ಸೋ ಚೆಸ್. ನಿನ್ನ ಇಲ್ಲಿ ಮದುವೆ ಸುಂದ್ರಿ. ಈಕಿ ಜನ ಇಲ್ಲಿ ಆಗಿರ್ಲಿಕ್ಕಿಲ್ಲ ನೋಡಿ ಸುಂದ್ರಿ. ಸೌದತ್ತಿ ಒಳಗ ಆಗಿರ್ತೈತಿ, ಅಲ್ಲೇ ಆಗಿರ್ತೈತಿ. ಹೊಡಿಲೇನೋ ಒಂದು ಗಜ್ಜ ಬಿಟ್ಟು ಏನಮ್ಮ ಒಡ್ಲಿ ಬಾಳ ಕತ್ತಿ ಬಿಡ್ಲಿ. ಚ ನಿನ್ನ ಇಲ್ಲಿ ಯಾರು ಮಾಡ್ಕೊಂಬೋರಿಲ್ಲ. ಮಾಡ್ಕೊಂಡ್ರ ಹೈದ್ರಾಬಾದ್ನಾಗ ಇರ್ತಾರ ನೋಡು, ಅವ್ರ ಮಾಡ್ಕೊಂಬ. ಇಲ್ಲಿ ಮಾಡ್ಕೊಂಡ್ರಿಗಿನ ನಿನ್ನ ಜೊತೆ ಅವ್ರ ಸಲ ಬರ್ಬೇಕಾಗ್ತೈತಿ. ಆದ್ಮೇಲೆ ಇಲ್ಲಿ ನಮ್ಮ ಗೋಲ್ಡ್ ರೇಖಪ್ ತೊಡಕ್ ತಿರ್ಗಾಡ್ತಿರ್ತಾರೆ ಸುಮ್ಮನೆ. ಅದ ಸರ್ ಅದಿಲ್ಲಂದ್ರಿಗಿನ 5-6 ದಿನ ಬಡ್ಡಿ ಸಮ ಬರ್ತಾನೆ 1ನೇ ತಾರೀಕಿಗೆ. ಅದ ಸರ್ ಹೇಳ್ತಾನೆ. ಅದಿಲ್ಲಂದ್ರಿಗಿನ ಇಲ್ಲೇ ನಮ್ಮ ಇಷ್ಟಪೋಡ ಮುಂಚೆಲ್ಲ ಹೊತ್ತೆ ಕರಿಯಾಕೆ ಬರ್ತಾನೆ ನಿನ್ನ ಹೇಳಲೇ ಅಂತೇಳಿ ಹಂಗೆ ತೋರಿ ಬಿಡ್ತಾನೆ. ಸೆಟ್ ಆಗ್ತೈತೆ ನೋಡಿ. ಹೈದರಾಬಾದ್ನವ್ರು ಯಾಕ ಇಲ್ಲೇ ಕುಂತ್ಕೊಂಡಾರ ನೋಡ, ಇಲ್ಲೇ ಕುಂತ ಇಲ್ಲೇ ಲೈನ್ ನಿಂತ್ಕೊಂಡ್ಬಿಟ್ಟಾರ. ನನಗೆ ಬುಕ್ ಆಗು, ನಿನಗೆ ಬುಕ್ ಆಗು, ನನಗೆ ಬುಕ್ ಆಗು, ನಿನಗೆ ಬುಕ್ ಆಗ ಅಂತ. ಖಾಲಿ ಇಲ್ಲ ಈಗ? ಹೌದು ಹೌದು, ಈಗ ಎಲ್ಲಿಗೆ ಹೊಂಟೀನಿ ನಾನು? ಇವಾಗ 3 ದಿವಸ ಖಾಲಿ ಇಲ್ಲ ನೋಡು. ಎಲ್ಲ ಬುಕ್ ಮಾಡಿಬಿಟ್ಟಾರ ನನ್ನ. ಅಲ್ಲ ಎಲ್ಲಿಗೆ ಹೊಂಟಿ ಅರ್ಥ ಮಾಡಿಕ ಎಲ್ಲಿ ತೈತಾರ ನಿನ್ನ ಶೂಟಿಂಗ್? ಇಲ್ಲೇ ಶೂಟಿಂಗ್. ಹಾ ಹಂಗಿರ್ತೈತಿ ನಮ್. ಇಲ್ಲೇ ಎಲ್ಲ ಶಾಲೆಗೆ ಇಲ್ಲೇ ಶೂಟಿಂಗ್ ತಾಯಿ ಕರ್ದಾನ, ಅಲ್ಲಿಗೆ ಹೊಂಟೀನಿ. ಎಲ್ಲೇ ಶಾಲೆಗೆ ಶೂಟಿಂಗ್ ತೈತ. ಹಂಗಿರ್ತೈತಿ ಹಾದಿನ ಬಾಯಿ ಒಳಗೆ. ಸುಂದ್ರಿ ಅದು ಬೈ ಮಿಸ್ಟೇಕ್ ಹೆಂಗಾಗೈತಿ ಅಂದ್ರ ದಿನ ರಿಜಿಸ್ಟರ್ ಆಫೀಸಿಗೆ ಹೋಗೋದು ಹಂಗಿರ್ತೈತಿ. ಮಾರ್ಚ್ ಕರ್ದ ಇಲ್ರಿ ಮಾಸ್ಟರ್ ನಾನು ಸ್ವಲ್ಪ ಆರಾಮಿಲ್ಲ, ಆಪರೇಷನ್ ಮಾಡ್ಸಂಡಿ ಇಲ್ಲಿ ಮೂಲಗಾದಿಗೆ ಹಂಗಿರ್ತೈತಿ. ಅದು ಅದಕ್ಕೆ ಹಂಗೆ ಮಾಡಕತ್ತೈತಿ. ಹೈದರಾಬಾದ್ಗೆ ಕಳ್ಸಿಬಿಡ್ತೀವಿ. ಈಗ ಹೆಂಗೋ ನೀನು ಬುಕ್ ಮಾಡ್ಯಾರ ಅಂತಂದಿ. ಹೌದು. ಯಾರ್ಯಾರು ಬುಕ್ ಮಾಡ್ಯಾರ? 4 ಮಂದಿ ಹೆಸರು ಹೇಳ. ಹೇಳ ಅವ್ರ ಹೆಸರು. ಇಲ್ಲೇ ನಮ್ಮ ಗೋಲ್ಡ್ ಅನ್ಕೋ ಮಾಮ ಬುಕ್ ಮಾಡ್ಯ. ಆದ್ಮೇಲೆ ಹೈದರ್ ಮಗನ ಹಾಲು ಮಾರ್ತಾನ ದೂದಿ ಪೀರ, ಅವನು ಬುಕ್ ಆಗ್ಯಾನ. ಅವನು ಬಟಾಣಿ ಮಗ ಏರಿಯ ಕೂಡ ಬುಕ್ ಮಾಡ್ಯಾನ. ಕಾಲಿಲ್ಲ ನೋಡ ನಾನು. ಅಂದ್ರೆ ನೀನು ಕಾಲಿಲ್ಲ ಅನ್ನಂಗಾಯ್ತು. ಇಲ್ಲ ಕಾಲಿಲ್ಲ ನೋಡಿ ಖಾಲಿ ಇಲ್ಲ ಆಕಿ. ಬಾರ್ ಮಾಡಿರ್ತಾರೆ. ಎದಕ್ಕೆ ಮೊನ್ನೆ ಆಪರೇಷನ್ ಮಾಡ್ಸಮೈತೆ ಅಲ್ಲ, ಅಲ್ಲ ಸುಳ್ಳಿ ಮತ್ತೆ ಅದು ಬಿಟ್ಟು ಅದಕ್ಕೆ ಮಾಡ್ಸಮಂದೇನ ಅಂತ ಅಲ್ಲ. ಇವನು ಒಂದ್ 2 ಎಲ್ಲಕ್ಕೆ ಬರ್ತೈತಿ ಇದಕ್ಕ.
ಇದು ಎಡಗಡೆಗೆ ಐತಿ. ಅವ್ರ ತಕ ರಿಜಿಸ್ಟರ್ ಮಾಡ್ತಾರೆ, ಸೈನ್ ಮಾಡ್ತೈತಿ. ಸೈನ್ ಮಾಡಿಲ್ಲ ಅಂದ್ರೆ ಅವ್ರು ಕೂಡ ಪೆನ್ ಸ್ವಿಚ್ ಬಂದ್ಬಿಡ್ತೈತಿ. ಅಷ್ಟೇ ಕೊಟ್ಟಿರಂತ ಹಂಗೆ ಒಂದೆರಡು ದಿನ ಅವನೇ ಕರ್ಕೊಂಡು ಹೋಗ್ತೇನೆ. ಇಂಥವನ್ನ ನಾನೇ ಮಾಡೋದು. ನನಗೆ ಹೆಂಗಿರ್ಬೇಕಂದ್ರೆ ಎಂಟಿಗಾರ್ ಇದ್ದಂಗಿರ್ಬೇಕು. ಮತ್ತೆ ನಾನು ಹೆಂಗೆ ಕಾಣ್ತೀನಿ? ಏನಿನ ನನ್ನ ಕೊಂಡ ಎಣ್ಣೆಲಿದ ಪಣಿತ ಕಾಣ್ತಾರೆ ಅಪ್ಪ. ಮತ್ತೆ ನೀನ್ ಹೆಂಗೆ ಕಾಣ್ತಿ? ನಾನು ಚಂದಿಲ್ಲ ಏನು? ಬಾರಿ ಸೂಪರ್ ಇರ್ತಾನೆ. ಕುಂದ್ರಗೊಳಿಸ್ಕೊಳ್ರು ನಿಂದಿಸ್ಕೊಳ್ರು. ಮತ್ತೆ 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 ಹೇಳಕ್ ಅದು ಏನಲ್ಲ ರಿಜಿಸ್ಟರ್ ಆಫೀಸ್ ಅನ್ಕೊಂಡಿಯಾ? ಕರೆಕ್ಟ್ ಹಾಕೋಬೇಡಲೇ ಹೇಳು. ನೀನು ಕರೆಕ್ಟ್ ಲೈನಿಗೆ ಹೋದ್ರೆ ನಾನು ಕರೆಕ್ಟ್ ಬಂದ್ರೆ ನಾನು ಕರೆಕ್ಟ್ ಆಗಿ ಹೋಗ್ತೀನಿ. ಹಿಂಗೋತಿದ್ದಿ ಹಿಂಗೋತಿದ್ದಿ ಮತ್ತೆ ಇಲ್ಲಿ ಏನಿಂದಿರ್ತಿ. ನೀವಿಬ್ರು ಕೈ ಸಿಕ್ಕ ನಾ ಹೇಳಿದ್ದೆ ನಾನು ಇರ್ಲಿ ಹೆಂಗೋ ಶೂಟಿಂಗ್ ಐತಿ ಅಂತ ಅಲ್ಲಿ ಏನ್ ಹಾಡ ಮಾಡ್ತಿಲ್ಲ ಅದ್ರ ಡ್ಯಾನ್ಸ್ ಇಲ್ಲಿ ಮಾಡ ಅಷ್ಟು. ಹುಡುಗಿಯಲ್ಲಿ ಸಿಗತಿ ಮಾತಾಡೋದೈತಿ, ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಇವತ್ತೆಲ್ಲಾರು ಕೆಲಸ ಮಾಡಿಬಿಡಿ ನೋಡು. ಇವತ್ತು ನಿನ್ನ ನಾಪಕ ಬಿಡಿ ನೋಡು. ನನ್ನ ಬುಕ್ ಮಾಡ್ತೀನಿ ಅನ್ನಂಗ ಆಯ್ತು. ಹೌದು ಬುಕ್ ಮಾಡೀನಿ. ಅಬ್ಬಾ ಇಲ್ಲಿ ಬಾ, ಇಲ್ಲಿ ಬಾ.
ಟಚ್ ಮಾಡಿಲ್ಲ ಅವಲೆ ವ್ಯಾಪಾರ ಮಾಡಿದಂಗೆ ಆಯ್ತು. ಏನು ನಿನ್ನ ಗಲ್ಲ, ಏನು ನಿನ್ನ ಬೋಡಿ, ಏನು ನಿನ್ನ ಅಯ್ಯ ನಾನು ಏನು ಹೇಳೇ ಇಲ್ಲ. ನಿಮ್ಮ ಅವನ ಇಲ್ಲಿ ಬಾ, ನಾನು ಹೇಳ್ದಂಗೆ ನೀನು ಮಾಡಿ. ಹಂಗೆ ಯಾಕೆ ಓಡೋಗ್ತಿ? ರೇಟ್ ಮಾತಾಡಿ ಇಲ್ಲಿ ಬಾ. ಅಯ್ಯೋ ಅಂದ್ರೆ ನೀವು ಟಚ್ ಮಾಡ್ಲಾಗ ಮಾಡ್ಬೇಕೇನು? ಹಂಗಾದ್ರೆ ಒಂದು ಪೈಪ್ಲೈನ್ ಹಾಕ್ಬಿಡ, ಪೈಪ್ಲೈನ್ ಸರ್ ಹೋಗ್ತೈತಿ. ಅಯ್ಯೋ ಏನು ನಿನ್ನ ಕೇಸ ರಾಶಿಗಳು ಎಷ್ಟೊಂದು ಮೃದುವಾಗಿದೆ ಅಲ್ಲ. ಏನು ನಿನ್ನ ಫಿಗರ್, ಏನು ನಿನ್ನ ಬಾಡಿ, ಏನು ನಿನ್ನ ಹಿಂದಿನ ಶಾಪ್. ನಮ್ಮ ಪ್ರಕಾಶನ ಇದು ಹಿಂದಿನ ಟ್ಯಾಲಿ ಇರ್ತೈತೆ ನೋಡಿ, ಹಂಗೈತಿ ಇದಕ್ಕೆ ಚಾಶ್. ಹತ್ತಿ ತುಳಿದ್ಬಿಟ್ರೆ ಸುಮಾರು ಒಂದು 50 ಕ್ವಿಂಟಲ್ ಬರ್ತೈತಿ. ಹಂಗೈತಿ ನೋಡಿ ನೀನು. ಭಾರಿ ಐತೆ ತಗಲಿ ಬಾರ ಬಾರ. ಯಾಕೆ ಏನಿಲ್ಲ ನೀನು ಹೆಂಗಸಲ್ಲ. ಒಂದು ಸ್ವಲ್ಪ ತ್ರಾಸ ಆಗ್ತೈತಿ. ಮತ್ತೆ ಎಲ್ಲ ನಿಮ್ಮ ಅವನ ಮಗನ ನರ್ಸ ಅಲ್ಲೇ ಮಗನ ರೋಡ್ ತಡಿ ಅಲ್ಲೇ ನಿಂದ್ರೆ ಅಲ್ಲ ಮಗನ ಬಾರಾಜ ಎಲ್ಲ ಮಗನ ಅವತ್ತೇ ನಾನು ಕೊಂಡಿಟ್ಟಿದ್ದೆ ಸುಂದರಿಗೆ. ಆದ್ರೆ ಮಗನ ನಡವಂತ್ರೆ ಕೊಳ ಪೈಪ್ ಬಿಡಾಕು ಬರ್ತಿದ್ದೇನಲ್ಲ ಮಗನ. ರೇ ನಿನ್ನ ನಳ ಕಟ್ ಮಾಡಿ ನಮ್ಮ ಪೆನ್ನು ಸುಂದರಿಗೆ ಮುಟ್ಲಿಲ್ಲ ಅಂದ್ರೆ ನನ್ನ ಹೆಸರು ನರ ನರ ನರ್ಸನೇ ಅಲ್ಲ. ಬಾಬಾ ಎಲೆ ಲೇ 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 ಎಲ್ಲಿ ಹೊಂಟ್ರಲೇ ಬರಲೇ. ನನ್ನ ಮಗಳಂದ್ರೆ ಏನು ಕೆಮ್ಮೆದಾಳೆ ಏನಿಲ್ಲ. ನನ್ನ ಮಕ್ಕಳು ನಾವು ನನ್ನ ಯವ್ವ ಸುಂದರಿ ಈ ನನ್ನ ಮಗ ಸಣ್ಣರಂತ ಮಾಡಿದ್ದೇನವ. ಬಾಬಾ ಇವ್ರು ಹೇಳಿದ್ರೆ ಈಡುತ್ತೈತವ ಈಡುತ್ತೈತೆ. ಏನೈತಿ ಏ ಮಾವ ಏ ಇಷ್ಟ ಕೇಳೋರು ನಂದು ಹೇಳಪ್ಪ. ನಂದು ಏನೈತಿ ಈಟುತ್ತ ಹೇಳಿದ್ರೆ ಈಡುತ್ತಲ್ಲೇ ನಂದು ಈಡುತ್ತ ಅಂತದ್ದು ಏನೈತಿ ಅವನ್ ಏಟ್ರ ಉದ್ದಿರ್ಲಿ ಒಟ್ನಲ್ಲಿ ಅವ ಹಬ್ಬದ ನೀವು ಮಾಡಿ ಮಾರವಿನ ಹುಡುಕ ಬಂದೇನ. ಸಾಕ್ ಮಾಡು ಇವ್ರು ಕೂಡ ಇನ್ನ ಏಟತ್ತು ಕೊಡ್ಬೇಕಂತ ಮಾಡಿ. ಇವನ್ ಏನ್ ಮಾಡಿದ ಗೊತ್ತಾ? ಇವನು ಅರಿವಣಕ್ಕಂತ ಗಡಾರ್ ತಡಿಸ್ಕೊಂಡ್ ಬರಕ್ ಹೋಗಿದ್ದ. ಅಲ್ಲಿ ಗಡಾರ್ ತಡಿಸ್ಕೊಂಡ್ ಬರೋ ಕಾಲಕ್ಕ ಬಸ್ಸಿನಾಗ ಅವ ಮುದೇಗಿಲ್ಲ
ಕಾಲೆತ್ತು ಗಡಾರಿ ಹಿಡಿದು ಅಂತಾನೆ ಸುಮ್ಮನೆ ಬಿಟ್ರ ಅವ್ರಾಗಿ ಸುಮ್ಮನೆ ನೋಡ್ತಾರ ಬಸ್ಸಿನಲ್ಲಿ ಬಂದು ಆಗ್ಲ ಆಗಿಲ್ಲ ಮಕ್ಕಳು ಆಗಿಬಿಟ್ಟು ನೋಡು ಸುಂದ್ರಿ ನಿಮ್ಮಪ್ಪ ನಂದು ಹೇಳಿದೆ ನಿಮ್ಮಪ್ಪಂದು ಬಹಳ ಐತೆ ನೋಡಿ. ಗೌರ್ಮೆಂಟ್ ಬದುಕಿಗೆ ಹೋಗಿ ಬಂದಿರ್ತಾರ ಹೆಣ್ಮಕ್ಳು ಬದುಕಿ ಹೋಗಿರ್ತಾರಲ್ಲ, ಗಂಡು ಮಕ್ಕಳಿಗೆ ಈಟ್ ಕೊಡೋದು, ಹೆಣ್ಮಕ್ಳಿಗೆ ಈಟ ಬಿಡೋದು. ಇಲ್ಲೇನು ಕುಣಿತ ಯಾಕೆ ಸೊಂಡ್ರಿತದೇನೆ ಅನ್ಕೊಂಡಿದ್ದೇನು? ಸುಂದ್ರಿ ಹಂಗ ಬಿಡಕ್ ಬರಲ್ಲ. ನಿಮ್ಮಪ್ಪ ಮುದಿ ಆತ ಏನು ಇನ್ನೊಂದು ತಪ್ಪು ಕೆಲಸ ಮಾಡ್ಯಾನ ಸುಂದ್ರಿ. ನಿಮ್ಮಪ್ಪ ಇನ್ನೂ ಒಂದು ಕೆಲಸ ಮಾಡ್ಯಾನ. ಇಲ್ಲಿ ನಮ್ಮೂರು ಬಸ್ ಸ್ಟ್ಯಾಂಡ್ ಆಗೈತಿ, ಬಸ್ ಸ್ಟ್ಯಾಂಡ್ನಾಗ ಅರಸ್ ನೆಸಿ ತಿಕ್ಕೋದೈತಿ ಅಲ್ಲ, ಅದನ್ನ ಹೋಗಿ ಉಗುಳಿ ಬರತ್ತಿಗೆ ಹಾಕಿ ಸೆರಗು ಆ ಗ್ಲಾಸಿನ ಮ್ಯಾಗ ಬಿದ್ದಿತ್ತು. ಅವ ಬಂದೇನಂದ ಆ ಗ್ಲಾಸು ಈತ ಟೀ ತಗೋಬೇಕಲ್ಲ ಹಾಲು ಏನಂದ ಗೊತ್ತಾ, ಸೆರಗು ತೆಗಿ ನಾನು ಹಾಲು ಕುಡಿತೀನಿ ನಾನು. ನಿಮ್ಮಪ್ಪನ ಕಮ್ಮನ್ ಕಟ್ ತಿಳ್ಕೊಂಡಿ ಹಾರಿ ಕಾಶಿ ಎಲ್ಲಿ ಜಡವಲ್ಲ ಅಲ್ಲಿ ಸುಂತಿರ್ತಾರ ಹಾಲು ಕಾಸಿ ಜಡ್ದವ್ರಲ್ಲಿ ಬಸ್ ಸ್ಟ್ಯಾಂಡ್ ಬರೇ ಹಾಲು ಕಾಸಿಲ್ಲ, ಹಾರಿ ಕಬ್ಬಣದ ಹಾರಿ ಕಾಸಿ ಕರೆಕ್ಟ್ ಅದಕ್ಕೆ ಮುಂದೆ ಖಾರ ಪುಡಿ ಜಡದ ತುರ್ಕೆ ಕಳ್ಸಿ ಹಂಗ ಮಾಡ್ಯಾರ. ಸೆರಗ ಸರಸಲ್ಲ ಹಾಲು ಕುಡಿತೀನಿ ಅದಕ್ಕ ತಿಂಡಿ ಭಾಳ ಆಗೈತಿ. ಯಾಕೆ ಇನ್ನೊಂದು ಸಜ್ಜು ಮಾಡ್ಕೋಬೇಕಂತ ಮಾಡಿ ಆಲ್ರೆಡಿ ಇಬ್ಬರು ಇನ್ನೊಮ್ಮೆ ಇಬ್ಬರು ಆಗ್ಬಿಟ್ರೆ ನಾಲ್ವರು ಈಗ ಇಬ್ರ ಪೋಯ ಅಂಬೋದೆ ಪೋಯನ ಏನಿಲ್ಲ ನೋಡ್ತೀನಿ ಇಬ್ರಲ್ಲ ಮುಂದ್ ಕಟ್ಕೊಂಡು ನಾನು ಪೋಯನ ಹಂಗ ಮಾಡ್ಬಾರ್ಸಿದ್ರಿ. ನೀನ್ ಹೇಳಲಿ ಸಣ್ಣ ಕೆಲಸ ಮಾಡ್ಯಾನೇನವ ಸಣ್ಣ ಕೆಲಸ ಮಾಡ್ಯಾನ ಹೇಳಲೇ ಅಲ್ಲ ಒಂದು ನಾನು ಹೇಳ ಅವನು ಕಮ್ಮಿ ತಿಳ್ಕೊಂಡೀಗ ಇಲ್ಲೇ ನಮ್ಮೂರು ಬಳದ್ರೆಲ್ಲ ಒಂದು ಜಾತ್ರೆ ಇತ್ತು ಮೊನ್ನೆ. ಅವನು ಒಂದು ಸಣ್ಣದ ಫೋಟೋ ತಾಂಡಿದ್ದ ಅವ್ರ ಅಪ್ಪನವ್ರು ಮೊದಲು ಫೋಟೋ ಕೊಟ್ಟಿದ್ರು, ಅದು ಹುಡುಗಿ ನೋಡಾಕ. ಆ ಫೋಟೋ ನೋಡಿಕೆ ಅಂತ ಫೋಟೋ ಏನಾಯ್ತು ಗಾಳಿ ಹಾರೇ ಬಿಡ್ತು. ಅದರಿಂದ ಹುಡುಗಿಂದ ನೋಡ್ಯಾಕ ಹಚ್ಚಾರ ಹುಡುಗಿ ಕಾಲಾಗ ಹಿಂಗ ತುಳಿದಿಟ್ಲು ನೋಡು. ಇವನೇನ್ ಅನ್ಬೇಕು ಹುಡುಗಿ ನಾನು ಫೋಟೋ ತಕ್ಕಂತೀನಿ ನೀನು ಸರಿ ಹಂಗ ಕಾಲು ಎತ್ತು ಅಂತ ಇಂಥ ಕೆಲಸ ಮಾಡ್ತಾರೆ ನನ್ನ ಮಕ್ಕಳು ಬೇಡಮ್ಮ ಅಂತ ಹೇಳ್ತಾನೆ. ಏ ಮಕ್ಕಳು ಬೇಡ ಏನ ಅವ್ರ ಫೋಟೋ ಹೊಡಿತೀನಿ ಅಂದ್ರೆ ನೀ ಏನು ಸರಸ್ ಹಾಲ ಕುಡಿತೀನಿ ಸುಂದ್ರೆ ಹೇಳಲೆ ನೀವು ಇವಾಗ ಎಲ್ಲಿ ಹೋಗ್ಬೇಕಂತ ಮಾಡಿದ್ರಲ್ಲ? ನಾವ ಹೋಗ್ಬೇಕಂತ ಮಾಡಿ ಸಿನಿಮಾ ಶೂಟಿಂಗ್ ತೆಗಿತೀವಿ ನಾವೆಲ್ಲ. ಕತೆ ನೀವು ಕತೆಗಳು ನೀವು ಯಾವ್ದ್ರಾಗ ಎಲ್ಲೆಲ್ಲಿ ತೆಗಿತೀರಲ್ಲ ಶೂಟಿಂಗು? ನಾವು ದೊಡ್ಡ ತೆಗಕಚ್ಚಿ ನಾವು. ಯಾವ್ದಲ್ಲಿ ಅದು? ಆ ಸಿನಿಮಾಗಳ ಹೆಸರು ಹೇಳ್ಬೇಕಾದ್ರೆ ಜಗ್ಗಿ ಅದಾವ. ರಾಜಮೌಳಿ ಬುಕ್ ಮಾಡ್ಕೊಂಡು ಹೋಗ್ತಾರ ನಮ್ಮನ್ನ ಕತೆ ಬರಿಯಾಕ. ದ್ರೌಪದಿ ಸೀರೆ ಭರಣ, ದ್ರೌಪದಿಯ ಶೀಲಾಭರಣ ಮತ್ತೆ ಅದೇ ನಾನು ಹೇಳಿದ್ದೇನೆ ಆಭರಣ ಅನ್ಕಂಡು. ಮತ್ತೆ ದ್ರೌಪದಿ ಸೀರೆ ಏನಲ್ಲ ಅದು ಮಾತಾಡುವ ಅದಾ ನಾವು ಹೇಳಿದ್ದು ನಿನಗೆ ಅರ್ಥ ಆಗಿಲ್ಲ. ಹೇಳಪ್ಪ ಇನ್ನೇನೈತೆ ಅದ್ರಾಗ ನಾನು ಅದ್ರ ದ್ರೌಪದಿ, ಅವನು ಕೃಷ್ಣ, ನಿನ್ನ ಮಗಳು. ಅಲ್ಲಪ್ಪ ಇವಾಗ ನೀನು ದುಶ್ವಾಸನ ಆಗಿ ಇವನು ಶ್ರೀಕೃಷ್ಣ ಆಗ ಮತ್ತೆ ದ್ರೌಪದಿ ಯಾರಲ್ಲೇ ಇಲ್ಲಿ ಯಾರಿದಾರಲ್ಲ ನಿನ್ನ ಮಗಳ ಸುಂದ್ರೆ. ನಾನು ದ್ರೌಪದಿ ಅಂದ್ಮೇಲೆ ಇವ್ರು ನಾನು ಸೂಲು ಬಿಡ್ತಾರ ತಿಳ್ಕೊಂಡೇನ ಇಲ್ಲ ತಡಕವ ಸೀರೆ ಕಳೆದ್ರು ತಡ್ಕೋದ ಅದ್ರಾಗ ಹೆಂಗಿತ್ತು ಗೊತ್ತೇನು, ಆ ಮೊದಲನಾಥ ಆತ ದೊಡ್ಡ ತಿಪ್ಲು ಬಿದ್ದ. ಬರೀ ಆತ ಸೀರೆ ಹೇಳೋದು ನಾನು
ನಾನು ಅದಕ್ಕೆ ಅದಕ್ಕೆ ಹಂಗೆ ಬ್ಯಾಡ ಅಂತೇಳಿ ಒಂದು ನಾವು ದೊಡ್ಡ ದೊಡ್ಡ ಕತೆ ಬಂದಿವಿ ಅದ್ರ ನೀವೇನು ಹೇಳಿದ್ರಲ್ಲ ನಾವೇನು ಹೇಳಿಲ್ಲ ಆತ ಸೀರೆ ಬಿಟ್ರೆ ನಾವು ಹಂಗೆ ಸುಮ್ಮನೆ ಹೇಳೋದು ಬಿಡ ಆಗ್ತೈತಿ ಬೆಳ್ತಕ್ಕ ಅದೇ ಆಗ್ತೈತಿ ಅದಕ್ಕೆ ನಾವು ಹಂಗೆ ಏನಿಲ್ಲ ಈಗ ಎತ್ಬಿಡ್ತೀವಿ ಒಂದೇ ಸಾರಾಸ ಸಂಜೆ ಬಂದ್ಬಿಡ್ತೈತಿ ಅವನು ಬಿಡದಾಕಲ್ಲ ಇನ್ನು ಊಟ ಮಾಡಾಕ ಹಂಗಿರ್ತೈತಿ ಇನ್ನ ಯಾವ್ದು ಹೋದ್ರಲ್ಲ ಇನ್ನ ಯಾವ್ದು ಇನ್ನ ಒಂದೈತಿ ಯಾವ್ದಲ್ಲ ಇನ್ನ ಒಂದು ಭಕ್ತ ಪ್ರಹ್ಲಾದ ಆಯ್ತಲ್ಲ ಶ್ರೀಮನ್ನಾರಾಯಣನ್ ಕತೆ ಮತ್ತೆ ಏನಂತ ತಿಳಿದ್ರಿ ಹೇಳ್ರಲ್ಲ ಹೇಳ ಶ್ರೀಮನ್ನಾರಾಯಣ ಹೇಳ ಅದ್ರಾಗ ಭಕ್ತ ಪ್ರಹ್ಲಾದ ಪಾತ್ರ ನೀಂತ ನಾನೇ ಮಾಡ್ತೀನಿ ಭಕ್ತ ಪ್ರಹ್ಲಾದ ಶ್ರೀಮನ್ನಾರಾಯಣನ ಧ್ಯಾನ ಮಾಡಿದೆ ಅಂತ ಒಳ್ಳೇದಪ್ಪ ಇದು ಬೇಕಾದಂಗ್ ಮಾಡ್ತಾನೆ ಮತ್ತೆ ನೀನು ಹೇಳು ಮತ್ತೆ ನೀನು ಮಾಡು ನಾವು ಹೇಳ್ತೀವಿ ಮಾಡ್ತೀವಿ ಮಾಡು ಎಲ್ಲೆಲ್ಲ ಹೇಳಿ ಎಲ್ಲಿ ನೋಡಿದ್ರು ಶ್ರೀಮನ್ನಾರಾಯಣನ ಧ್ಯಾನಲೇ ಐತಲೇ ಅಲ್ಲಿ ನೋಡಿದ್ರು ಇದ್ದಾನೆ ಇಲ್ಲಿ ನೋಡಿದ್ರು ಇದ್ದಾನೆ ಎಲ್ಲಿ ನೋಡಿದ್ರು ಈ ಶ್ರೀಮನ್ನಾರಾಯಣ ಇದ್ದಾನೆ ತಾಡಿ ಸ್ವಲ್ಪ ತಡೆಗ ಅಲ್ಲಿ ಮಾಸ್ಟರ್ ಬಾರ್ಸಕತ್ತಾರಲ್ಲ ಅದ್ರೊಳಗೆ ಇದ್ದಾನ ಅಲ್ಲಿಯೂ ಇದ್ದಾನೆ ಮತ್ತೆ ಅಲ್ಲಿ ಆತ ಕುಂತಾನೆ ಅಲ್ಲಿ ಕಡೆ ಸೆಲ್ಫೋನ್ ಅಂತ ಅತ್ತ ಕುಂತಾನೆ ಆ ತಬಲದಲ್ಲಿಯೂ ಇದ್ದಾನೆ ಈತ ಅತ್ತಲ್ಲಿ ಕುಂತಾನ ತಬಲ್ ಮಾಸ್ಟರ್ ಅಲ್ಲಿ ಕುಂತಾನ ಅಲ್ಲಿಯೂ ಇದ್ದಾನೆ ಮತ್ತೆ ಆ ಜಂದಾಗ ಇದ್ದಾನೆ ಆ ಜಂದಾಗ ಇದ್ದಾನೆ ಮತ್ತೆ ಅವನ ತಕ ಇದ್ದಾನ ಅವನ ತಲ್ಲಿ ಇದ್ದಾನೆ ನನ್ನ ತಕ ಇದ್ದಾನೆ ನಿನ್ನ ಹತ್ರನೂ ಇದ್ದಾನೆ ಮತ್ತೆ ಅಲ್ಲಿ ಸುಂದರ ತಕ ಇದ್ದಾನೆ ನನ್ನ ಮಗಳ ತಲ್ಲಿ ಕೂಡ ಇದ್ದಾನೆ ಮತ್ತೆ ನಿನ್ ತಾಕ ನನ್ನ ತಲ್ಲಿ ಕೂಡ ಇದ್ದಾನೆ ಮತ್ತೆ ಹಂಗಾದ್ರೆ ಸ್ವಲ್ಪ ತಡಿ ಹಂಗೆಲ್ಲ ಒಂದು ಕೆಲಸ ಮಾಡ್ತೀವಿ ಲೇ ನರ್ಷ ಒಂದು ಹೋಗಿ 2000 ದಪ್ಪ ಇಷ್ಟು ದಪ್ಪ ಕಡಿ ತಂದ್ಬಿಡು ಆ ದೇವ್ರ ಕಡಿ ಬರ್ಬೇಕು ಇವನು ಹೇಳು ಮತ್ತೆ ಏನಂತ ಹೇಳಿದ್ರಿ ಎಲ್ಲ ಅಂತ ಹೇಳಿದ ನಿಂತಕ್ಕಿದ್ರೆ ಅವಲತ್ತ ಬರ್ತಾನೆ ಅವಲೇ ಹೊರಗ ಅತ್ತ ಇದು ಬೇಕಾಗಿತ್ತ ನಿನ್ನ ಪಕ್ಕ ಬಾರ ಬೆಳೆದು ನೀನು ಜಲ್ದಿ ಬಂದ್ಬಿಡವಾ ಜಲ್ದಿ ಬಂದ್ಬಿಡು ನನ್ನ ಮಕ್ಕಳು ಸರಿ ಇಲ್ಲ